ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಒಮ್ಮಲುಟ್ಟಿ. ಸ್ನೇಹಿತರೆ, ಮತ್ತೊಂದು ಗ್ರೂಪ್ ಬಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೀನಿ. ಈಗಾಗಲೇ ನಾನು ಸುಮಾರು ಗ್ರೂಪ್ ಬಿ ಕ್ವಶನ್ ಪೇಪರ್ಗಳನ್ನು ಕೂಡ ಎಲ್ಲ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಯಾರು ನೋಡಿಲ್ಲೋ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ವಿಡಿಯೋಗಳ ಲಿಂಕ್ ಇದೆ, ಅಲ್ಲಿ ಕೂಡ ಹೋಗಿ ನೀವು ಪ್ರೀವಿಯಸ್ ಬಿಡಿಸಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ನೋಡ್ಕೊಳ್ಬಹುದು. ಇವುಗಳ ಜೊತೆಗೆ ಕೇಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಕೂಡ ಬಿಡಿಸಿದ್ದೀನಿ. ಅದೇ ರೀತಿ SDA, FDA ಮತ್ತು PCPSI ಮತ್ತು ಗ್ರೂಪ್ ಸಿ ಎಲ್ಲ ಕ್ವಶನ್ ಪೇಪರ್ಗಳನ್ನು ಕೂಡ ನಾನು ಬಿಡಿಸಿದ್ದೀನಿ. ಅವೆಲ್ಲವುಗಳನ್ನು ನೋಡ್ಕೊಳ್ಬಹುದು. ಅದೇ ರೀತಿಯಾಗಿ ಇವತ್ತು ಬಿಡಿಸ್ತಕ್ಕಂಥ ಆಗಸ್ಟ್ 20, 2023 ನಡೆದಿರ್ತಕ್ಕಂಥ SEO ಸಿರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ RPC ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲಿರ್ತಕ್ಕಂಥ 9 ಕ್ವಶನ್ಗಳಿದಾವೆ. ಅವುಗಳಲ್ಲಿ 6 ಕ್ವಶನ್ಗಳನ್ನ ನಾನು ಇವತ್ತಿನ ಈ ತರಗತಿಯಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇನ್ನೂ ಇರತಕ್ಕಂಥ 3 ಕ್ವಶನ್ಗಳು ಪೈ ಚಾರ್ಟ್ ಆಧಾರದ ಮೇಲೆ ಇದಾವೆ. ಆ ಪೈ ಚಾರ್ಟ್ ಆಧಾರದ ಮೇಲೆ ಇರತಕ್ಕಂಥ ಕ್ವಶನ್ಗಳು ಇಂಡಿಕೇಟ್ ಕೊಟ್ಟಿದ್ದಾರೆ. ಜೋಳವನ್ನ ಪ್ರತಿನಿಧಿಸ್ತಕ್ಕಂಥದ್ದು, ರಾಗಿಯನ್ನ ಪ್ರತಿನಿಧಿಸ್ತಕ್ಕಂಥದ್ದು, ಗೋಧಿಯನ್ನ ಅವು ಇಂಡಿಕೇಶನ್ ಅಲ್ಲಿ ಕರೆಕ್ಟ್ ಆಗಿ ಕಾಣ್ತಾ ಇರೋದ ಕಾರಣ ಆ ಒಂದು ಕ್ವಶನ್ ಅನ್ನ ಬಿಟ್ಟು ನೆಕ್ಸ್ಟ್ ನಾನು 6 ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಲ್ಲಾದ್ರೂ ಆ ಕ್ವಶನ್ ಅಂದ್ರೆ ಕ್ಲಿಯರ್ ಆಗಿ ನಮ್ಗೆ ಸಿಕ್ತೆ ಅಂತ ಹೇಳಿದ್ರೆ ನಾನು ಆ ಕ್ವಶನ್ ಅನ್ನ ಸಾಲ್ವ್ ಮಾಡಿ ಕೊಡ್ತೀನಿ. ಕ್ಲಿಯರ್? ಹಾಗಾದ್ರೆ ಇವತ್ತಿನ ತರಗತಿ ಪ್ರಾರಂಭ ಮಾಡೋಣ. ಕ್ವಶನ್ ನಂಬರ್ 1, ಕೊಟ್ಟಿರುವ ಸಂಖ್ಯಾ ಜೋಡಿಗಳಲ್ಲಿ ವಿಭಿನ್ನವಾದದನ್ನ ಗುರುತಿಸಿ. ನಿಮಗೆ ಸಂಖ್ಯಾ ಜೋಡಿ ಕಾಣ್ತಾ ಇದ್ದಾವೆ, ಅದರಲ್ಲಿ ವಿಭಿನ್ನವಾಗಿರ್ತಕ್ಕಂಥದ್ದು, ಗುಂಪಿಗೆ ಸೇರದೇ ಇರತಕ್ಕಂಥದ್ದು, ಭಿನ್ನವಾಗಿರ್ತಕ್ಕಂಥದ್ದು, ಅಲ್ಲಿ ಒಂದು ಯಾವ ಸಂಖ್ಯಾ ಜೋಡಿ ಇದೆ ನೋಡ್ಕೊಳ್ಬೇಕು. ಈಗ ನಮಗೆ ಒಂದದ್ದು ಗೊತ್ತು, ನಮಗೆ 11 ಮತ್ತು 1331. 11 ಮತ್ತು 1331 ನಮ್ಗೆ ಕ್ಲಿಯರ್ ಆಗಿ ಗೊತ್ತು. 11ರ ಘನ ಸಂಖ್ಯೆ 1331. 11ನ್ನ 3 ಸಾರಿ ಗುಣಾಕಾರ ಮಾಡಿದ್ರೆ 1331 ಬರುತ್ತೆ. ಇದು 11ರ ಘನ ಸಂಖ್ಯೆ 1331. ಅದು ಕ್ಲಿಯರ್ ಆಗಿ ಗೊತ್ತಾಯ್ತು. ಅದೇ ರೀತಿಯಾಗಿ ಉಳಿದಿರ್ತಕ್ಕಂಥ 3 ಅದಾವೆಲ್ಲ ನೋಡ್ಕೊಳ್ಳೋಣ. ಈಗ 13ರ ಘನ ಸಂಖ್ಯೆ ಏನು ಗೊತ್ತಿದ್ರೆ ಓಕೆ, ಗೊತ್ತಿಲ್ಲಕ ಲೆಕ್ಕ ಮಾಡೋಣ. ಯಾಕೆ 11ರದ್ದು ಗೊತ್ತಿತ್ತು ಈಗ ನಮಗೆ 1331 ಅಂತೇಳಿ. ಈಗ 13 ನೋಡೋಣ. 13ರ ಘನ ಸಂಖ್ಯೆ ಏನಾಗುತ್ತೆ? 13 × 13 × 13. 13 ಎಷ್ಟಾಗುತ್ತೆ? 169 ಇಂಟು ಈ 13. ಹೌದಾ? ಇವಾಗ ಗುಣಾಕಾರ ಮಾಡಿ ಎಷ್ಟಾಗುತ್ತೆ ನೋಡ್ರಿ, ಒಂದೊಂದರಲ್ಲೇ ಮಾಡ್ರಿ. 3 9 27 ಕೇಳು ಕೈಲ ಬಂತು 2, 3 6 18 2 20 ಕೈಲ ಬಂತು 2, 3 1 3 1 2 5. ಆಯ್ತಾ? ಎಸ್, 1 9 1 6 1 1 7 9 1 2 2197 ಐತಿ ಇದೆ. ಅಂದ್ರೆ 2 ಆಯ್ಕೆಗಳು ಸರಿಯಾದವು. ನೆಕ್ಸ್ಟ್ 3ನೇ ಆಯ್ಕೆ 15 ಮತ್ತು 3385. ಇದು ಸ್ವಲ್ಪ ಡೌಟ್ ಅದ. ಈಗ 15 × 15ರ ಘನ ಸಂಖ್ಯೆ ಏನಾಗುತ್ತೆ? 15 × 15 × 15. 15 225 ಅಂತೇಳಿ ಗೊತ್ತು ನಮಗೆ. ಇಂಟು ಈಗ 15 ಮಾಡೋಣ. ಹೌದಾ? ಎಸ್, ನೇರವಾಗಿ ಗುಣಾಕಾರ ಮಾಡ್ತಾನೆ. 15 75 5 ಕೈಲ ಬಂತು 7. ಕೈಲ ಬಂತು 7 ಇಲ್ಲಿ ಬಂತು. ಇದು ಗೊತ್ತು ನಮಗೆ, ಯಾಕಂದ್ರೆ ಸೆಕೆಂಡ್ ಲೆಟರ್ 7 ಬರ್ತಂತ ಅರ್ಥ. 15 2 30 1 7 37. 10 3 ಸಾಕು, ನಮ್ಗೆ ಮುಂದೆ ಹೋಗೋದು ಬೇಡ. ಈಗ ಇಲ್ಲಿ ಏನದ? 85 ಅದ ನೋಡ್ರಿ. 3385 ಅದ. ಇಲ್ಲಿ 75 ಬರುತ್ತೆ. ಹಾಗಾದ್ರೆ ಗುಂಪಿಗೆ ಸೇರದಿರ್ತಕ್ಕಂಥದ್ದು ಇದೆ ಅಂತೇಳಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ಇದೇ ಗುಂಪಿಗೆ ಸೇರದಿರ್ತಕ್ಕಂಥದ್ದು. ನೆಕ್ಸ್ಟ್ ಏನ್ ಬರುತ್ತೆ ನೋಡ್ರಿ, 15 31 37 ಕೈಲ ಬಂತು 3, 15 30 ಇದೊಂದು 3 3375. 15ರ ಘನ ಸಂಖ್ಯೆ, ಬಟ್ ಇಲ್ಲಿ 3385 ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಗುಂಪಿಗೆ ಸೇರದ ಸಂಖ್ಯೆ ಅಥವಾ ವಿಭಿನ್ನವಾಗಿರ್ತಕ್ಕಂಥ ಸಂಖ್ಯೆ ಯಾವ್ದು? ಈಗ ಇಲ್ಲಿ 15 3385 ಇದೆಲ್ಲ, ಅದು ವಿಭಿನ್ನವಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಆಗ್ಬೇಕಾಗಿತ್ತಂದ್ರೆ, ಅಂದ್ರೆ 3 ಸಂಖ್ಯೆಗಳು ಸೇಮ್ ಇರಬೇಕಾಗಿತ್ತಂದ್ರೆ ಇಲ್ಲಿ 7 ಇರಬೇಕಾಗಿತ್ತು. ಅದ್ರ ಜಾಗದಲ್ಲಿ 8 ಇರೋದ್ರಿಂದ ಆ ಒಂದು ಸಂಖ್ಯೆನ ತೆಗೆದಾಕ್ತಾ ಇದೀವಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 2. ಒಬ್ಬ ತರಕಾರಿ ವ್ಯಾಪಾರಿಯು 2 ವಿವಿಧ ಬೇರೆ ಬೇರೆ ತೂಕದ ಹುರುಳಿಕಾಳುಗಳನ್ನ ಮಿಶ್ರಣ ಮಾಡಿದ್ದಾನೆ. ನೋಡ್ರಿ, ಇಲ್ಲಿ 2 ವಿಧದ ಹುರುಳಿಕಾಳುಗಳಿದಾವೆ ಮತ್ತು ತೂಕಗಳು ಕೂಡ ಬೇರೆ ಬೇರೆ ಇದಾವೆ. ಒಂದು ವಿಧದ ಹುರುಳಿಕಾಳು ತೂಕನೇ ಬೇರೆ ಅದ, ಮತ್ತು ಇನ್ನೊಂದು ವಿಧದ ಹುರುಳಿಕಾಳಿನ ತೂಕನೇ ಬೇರೆ ಅದ. ಅವ್ರು ಹೇಳಿದ್ರೆ ಬೇರೆ ಬೇರೆ ತೂಕದ, ಅವನೇನ್ ಮಾಡಿದಾನೆ? ಮಿಕ್ಸ್ ಮಾಡಿದ್ದಾನೆ. ಒಂದು ವಿಧದ ಹುರುಳಿಕಾಳೆಯ ಬೆಲೆ ಕೆಜಿಗೆ 25 ರೂಪಾಯಿ. 1 ಕೆಜಿಗೆ ಎಷ್ಟು? 25 ರೂಪಾಯಿಗೆ ಒಂದು ವಿಧದ ಕೆಜಿ ಅದ. ಇನ್ನ ಒಂದು ವಿಧದ ಹುರುಳಿಕಾಳು ಏನದ ನೋಡಿ, 1 ಕೆಜಿಗೆ 40 ರೂಪಾಯಿ ಇದೆ. 1 ಕೆಜಿಗೆ 40 ರೂಪಾಯಿ ಇದೆ. ಇದು 25 ರೂಪಾಯಿ, ಇದು 40 ರೂಪಾಯಿ 1 ಕೆಜಿಗೆ. ಹಾಗಾದ್ರೆ ಮಿಶ್ರಣದ ಸರಾಸರಿ ಬೆಲೆ ಏನು?
ಮಿಶ್ರಣ ಇವೆರಡನ್ನ ಮಿಕ್ಸ್ ಮಾಡಿದ್ದಾನೆ. 25 ರೂಪಾಯಿ ಒಂದಿಷ್ಟು ತೆಗೆದುಕೊಂಡಾನೆ, ತೂಕ ಗೊತ್ತಿಲ್ಲ ನಮಗೆ. 40 ರೂಪಾಯಿ ಒಂದಿಷ್ಟು ತೆಗೆದುಕೊಂಡು ಅದ್ರ ತೂಕ ಗೊತ್ತಿಲ್ಲ, ಬಟ್ ಅವುಗಳ ಮಿಕ್ಸ್ ಮಾಡಿದ್ದಾನೆ. ಹಾಗಾದ್ರೆ ಎವರೇಜ್ ರೇಟ್ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಹೇಳಲಿಕ್ಕೆ ಬರ್ತೇನು? ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಈ 25 ರೂಪಾಯಿ ಎಷ್ಟು ಕೆಜಿ ಇದೆ ಗೊತ್ತಿಲ್ಲ, 40 ರೂಪಾಯಿ ಎಷ್ಟು ಕೆಜಿ ಇದೆ ಅಂತ ಗೊತ್ತಿಲ್ಲ, ಇದನ್ನ ನಿರ್ಧಾರ ಮಾಡ್ಲಿಕ್ಕೆ ಬರಲ್ಲ. ಒಂದ್ ವೇಳೆ ಎರಡು ಒಂದೇ ತೂಕದಂದ್ರೆ ಗೊತ್ತಾಗ್ತಿತ್ತು ನಮಗೆ. ಒಂದೇ ತೂಕದ್ದು ಇದು 5 ಕೆಜಿ ಇದ್ದ, ಇದು 5 ಕೆಜಿ, ಇದು 4 ಕೆಜಿ, ಇದು 4 ಕೆಜಿ ಅಂತಂದ್ರೆ ನಮಗೆ ತೂಕ ಕೊಟ್ಟಿತ್ತಂದ್ರೆ ಈಸಿಯಾಗಿ ಲೆಕ್ಕ ಮಾಡ್ಬೋದಿತ್ತು. ಹೌದಾ? ಇಲ್ಲಿ ತೂಕನೇ ಕೊಟ್ಟಿಲ್ಲ, ಬೇರೆ ಬೇರೆ ವಿಧದ ತೂಕವನ್ನ ಹೊಂದಿದ್ದಾರೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಆಗಿರೋದ್ರಿಂದ ಇದನ್ನ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹೌದಾನೆ? ಆಯ್ಕೆಲಿದ್ದೀನ ಎಸ್, ಕಂಡು ಹಿಡಿಯಲು ಸಾಧ್ಯವಿಲ್ಲ. ಎಸ್ ಇಂದ ಕಂಡು ಹಿಡ್ಲಿಕ್ಕೆ ಬರಲ್ಲ. ತೂಕ ಬೇಕು ನಮಗೆ. 25 ರೂಪಾಯಿ ಎಷ್ಟು ಕೆಜಿ ತೆಗೆದುಕೊಂಡನ, 40 ರೂಪಾಯಿ ಎಷ್ಟು ಕೆಜಿ ತೆಗೆದುಕೊಂಡನ, ಆ 2 ಕೆಜಿನ ಕೂಡಿಸ್ಕೊಳ್ತೀವಿ. 25 ಕೆಜಿಗೆ ಇಷ್ಟು ಕೆಜಿಗೆ ಎಷ್ಟು ಅಮೌಂಟ್ ಆಗುತ್ತೆ, ಆಮೇಲೆ 40 ಕೆಜಿಗೆ ಇಷ್ಟು ಕೆಜಿಗೆ ಎಷ್ಟು ಅಮೌಂಟ್ ಆಗುತ್ತೆ, ಅಮೌಂಟ್ ಅನ್ನು ಕೂಡಿಸ್ತೀವಿ. ಹಾಗಾದ್ರೆ ಒಟ್ಟು ಕೆಜಿ ಮತ್ತು ಒಟ್ಟು ಮೊತ್ತವನ್ನ ಒಟ್ಟು ಕೆಜಿಯಿಂದ ಡಿವೈಡ್ ಮಾಡಿದಾಗ ನಮಗೆ ಸರಾಸರಿ ಬೆಲೆ ಗೊತ್ತಾಗುತ್ತೆ. ಈಗಲೇ ನಮಗೆ ತೂಕನ ಕೊಟ್ಟಿಲ್ಲ ಅಂದ್ಮೇಲೆ ಇದನ್ನ ಕಂಡುಹಿಡ್ಲಿಕ್ಕೆ ಬರಲ್ಲ. ಹೌದಾ? ನೀವೇನಾದ್ರೂ ಇವೆರಡೂ ಕೂಡಿಸ್ಕೊಂಡು 2ರಿಂದ ಡಿವೈಡ್ ಮಾಡಿದ್ರೆ ಅಲ್ಲಿ ಒಂದೊಂದು ಕೆಜಿ ಲೆಕ್ಕ ಆಗುತ್ತೆ. 25 ರೂಪಾಯಿ 1 ಕೆಜಿ 25 ಕೆಜಿ 25 ರೂಪಾಯಿ ಆಗುತ್ತೆ. 40 ರೂಪಾಯಿ 1 ಕೆಜಿ 40 ರೂಪಾಯಿ ಆಗುತ್ತೆ. ಹಾಗಾದ್ರೆ 2 ಕೆಜಿಸಿದ್ರೆ 65 ರೂಪಾಯಿ ಆಗುತ್ತೆ. 65 ರೂಪಾಯಿನ ನಾವು 2ರಿಂದ ಡಿವೈಡ್ ಮಾಡಿದ್ಮೇಲೆ ಎಷ್ಟಾಗುತ್ತೆ? 2 3 2 0.5 32 ಆಗುತ್ತೆ. ಆಯ್ಕೆಯಲ್ಲಿ ಇದಿದ್ರೆ ನಾಯ್ಬಿಟ್ರೆ ತಪ್ಪಾಗ್ಬಿಡ್ತು ಉತ್ತರ. ಹೌದಾ? ಇದೇನು 32 5 ನೋಡ್ರಿ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ. ಮೊದಲನೇ ಆಯ್ಕೆ ಅದ ಯಾವ್ದದ? ನಾವು ಯಾವಾಗ ಫಸ್ಟ್ ನೋಡಿದ ತಕ್ಷಣ ಒಂದನೇ ಆಯ್ಕೆ ಇದದ. ಎಸ್, ನಾವು ಕರೆಕ್ಟ್ ಮಾಡಿದ್ರೆ ಅಂತ ಹಿಂಗೆ ಹಾಕ್ಬಿಟ್ರೆ ಉತ್ತರ ತಪ್ಪು ನಮ್ಮದು. ಹೌದು ತಾನೆ? ನೋಡಿ, ಫಸ್ಟ್ ಆಯ್ಕೆ 32.5 ಹೆಂಗೆ ದಾರಿ ತಪ್ಪಿಸ್ತಾರೆ, ಹೆಂಗೆ ಟ್ವಿಸ್ಟ್ ಅಂತ ಹೇಳ್ತಾರೆ ಈ ಕ್ವಶನ್ಗಳಿಗೆ. ಈ ತರ ಇದ್ದಾರೆ ಈಜಿನೇ ತುಂಬಾನೇ ಈಜಿ ಇರ್ತವೆ, ಬಟ್ ಎಡಿಬಿಡ್ತೀವಿ ನಾವು ಇಂತಲ್ಲಿ. ಹೌದಾ? ಅದಕ್ಕೋಸ್ಕರ ಇಲ್ಲಿ ನಮಗೆ ತೂಕ ಕೊಡದೇ ಇರುವ ಕಾರಣ ಇದನ್ನ ನಮಗೆ ನಿರ್ಧರಿಸಲಿಕ್ಕೆ ಸಾಧ್ಯತೆ ಇಲ್ಲ. ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 3. ಊರಿನಲ್ಲಿ 60% ವಯಸ್ಕರು ಅನಕ್ಷರಸ್ಥರಾಗಿದ್ದಾರೆ ಮತ್ತು 75% ಮಕ್ಕಳು ಸಾಕ್ಷರರಾಗಿದ್ದಾರೆ. ನೋಡ್ರಿ, ಮಕ್ಕಳು ಎಷ್ಟು ಸಾಕ್ಷರ ಇದ್ದಾರೆ ಅಂದ್ರೆ ಅಕ್ಷರ ಓದ್ತಕ್ಕಂಥವ್ರು ಜನ 75% ಮಕ್ಕಳಲ್ಲಿ ಓದ್ತಾ ಇದ್ದಾರೆ. ವಯಸ್ಕರು ಬಂದಾಗ 60% ಅನಕ್ಷರಸ್ಥರ ಅಂದ್ರೆ ಉಳಿದಿರ್ತಕ್ಕಂಥ 40% ಸಾಕ್ಷರರಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಈಗ ಮುಂದೆ ವಯಸ್ಕರ ಮತ್ತು ಮಕ್ಕಳ ಅನುಪಾತವು 3:2. ಅದೊಂದು ರೇಷಿಯೋ ಕೊಟ್ಟಿದ್ದಾರೆ. ವಯಸ್ಕರು 3ರಷ್ಟಿದ್ದಾರೆ, ಮಕ್ಕಳು 2ರಷ್ಟಿದ್ದಾರೆ. ವಯಸ್ಕರು ಮತ್ತು ಮಕ್ಕಳ ರೇಷಿಯೋ ಕೊಟ್ಟಿದ್ದಾರೆ 3:2. ಕ್ವಶನ್ ಏನ್ ಕೇಳಿದ್ದಾರೆ? ಹಾಗಾದ್ರೆ ಜನಸಂಖ್ಯೆಯ ಶೇಕಡ ಎಷ್ಟು ಸಾಕ್ಷರರಿದ್ದಾರೆ? ಎಷ್ಟು ಜನ? ಟೋಟಲ್ ಜನಸಂಖ್ಯೆ 3:2. ಹೌದಾ? 5ರಷ್ಟು ಇದ್ದಾರೆ. ಆ 5ರಷ್ಟಲ್ಲಿ ಸಾಕ್ಷರರು ಎಷ್ಟಿದ್ದಾರೆ ಅಂತ ಕ್ವಶನ್ ಕೇಳಿದರೆ, ವಯಸ್ಕರಲ್ಲಿ ಸಾಕ್ಷರ ಎಷ್ಟಿದ್ರೆ 60%, ಅನಕ್ಷರಸ್ಥರ 40% ಸಾಕ್ಷರರಿದ್ದಾರೆ. ಮಕ್ಕಳಲ್ಲಿ 75% ಇದ್ದಾರೆ. ಹಾಗಾದ್ರೆ 75% ಮತ್ತು 60% ಅನ್ನ ಕೂಡಿಸ್ಕೊಳ್ಬೇಕು ನಾವೀಗ ಅಷ್ಟೇ. ಹೌದಾ? ಎಸ್, ಇಲ್ಲಿ ನೋಡಿ, ಈಗ ನಮಗೆ ಜನಸಂಖ್ಯೆ ಎಷ್ಟು ಅಂತ ಗೊತ್ತಿಲ್ಲ, 3:2 ಅಷ್ಟೇ ಗೊತ್ತು. ಹಾಗಾದ್ರೆ 3:2 ಅಂತ ಗೊತ್ತಾಗ ನಾನು 1:100 ಅಂತ ತೆಗೆದುಕೊಳ್ತೀನಿ. 3:1 ಎಷ್ಟಾಗುತ್ತೆ? 300 ಜನ ವಯಸ್ಕರಾಗ್ತಾರೆ. ರೇಷಿಯೋ 2:1 ಎಷ್ಟಾಗುತ್ತೆ? 200 ಜನ ಮಕ್ಕಳಾಗ್ತಾರೆ. ಟೋಟಲ್ ಎಷ್ಟು ಜನ ಆಗ್ತಾರೆ ಆ ಊರಿನಲ್ಲಿ? 500 ಜನ ಅಂತ ಒಂದು ಅಂದಾಜು ತೆಗೆದುಕೊಳ್ತೀವಿ ನಾವು ರೇಷಿಯೋದ ಪ್ರಕಾರ. ಹೌದಾ? 300 ಮತ್ತು 200 ಈ ರೇಷಿಯೋ ಆಯ್ತಾ? ಎಸ್, ಟೋಟಲ್ ಎಷ್ಟು ಜನ ಆದ್ರೆ 500 ಜನ ಆಗ್ತಾರೆ. ಎಸ್, ಈ 300 ವಯಸ್ಕರಿದ್ದಾರೆ. ಈ 300 ವಯಸ್ಕರಲ್ಲಿ ಇಲ್ಲಿ ಅನಕ್ಷರಸ್ಥರು ಇದ್ದಾರೆ, ಇದರಲ್ಲಿ ಸಾಕ್ಷರರು ಇದ್ದಾರೆ. ಅದೇ ರೀತಿಯಾಗಿ ಮಕ್ಕಳಲ್ಲಿ ಕೂಡ ಅನಕ್ಷರಸ್ಥರು ಇದ್ದಾರೆ, ಸಾಕ್ಷರರು ಇದ್ದಾರೆ. ಹೌದು ತಾನೆ? ಎಸ್, ಈ ವಯಸ್ಕರಲ್ಲಿ ಎಷ್ಟು % ಅನಕ್ಷರಸ್ಥರಿದ್ದಾರೆ? 60% ಅನಕ್ಷರಸ್ಥರಿದ್ದಾರೆ. ಉಳಿದಿರ್ತಕ್ಕಂಥದ್ದು ಎಷ್ಟಾಗುತ್ತೆ? 40% ಸಾಕ್ಷರಸ್ಥರಾಗ್ತಾರೆ. ಹೌದು ತಾನೆ? ಎಸ್, ಅದೇ ರೀತಿಯಾಗಿ ಮಕ್ಕಳಲ್ಲಿ ಬಂದಾಗ ಸಾಕ್ಷರರು ಎಷ್ಟು ಜನ ಇದ್ದಾರೆ? 75% ಸಾಕ್ಷರರಿದ್ದಾರೆ. ಹಾಗಾದ್ರೆ ಅನಕ್ಷರಸ್ಥರು ಎಷ್ಟಿರ್ತಾರೆ? 25% ಅನಕ್ಷರಸ್ಥರು ಇರ್ತಾರೆ. ಇವೆರಡು ಸೇರಿಸಿ 100 ಆಗುತ್ತೆ, ಇವೆರಡು ಸೇರಿಸಿ 100 ಆಗುತ್ತೆ. ಎಸ್, ಈಗ ಬಂದಿರೋದು ಏನು ನಮಗೆ? ಎಸ್, ಕ್ವಶನ್ ಕೇಳಿದ್ದೇನು? ಸಾಕ್ಷರರು ಎಷ್ಟು ಅಂದ್ರೆ 40% 75% ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಕೇಳಿ. ಎಸ್, ಈಗಿಲ್ಲ ನೋಡ್ರಿ, 300ಕ್ಕೆ 100ಕ್ಕೆ 40 ಆದ್ರೆ 300ಕ್ಕೆ ಎಷ್ಟು ಜನ ಆಗ್ತಾರೆ ಸಾಕ್ಷರರು? ಅದನ್ನ ಕಂಡುಹಿಡ್ಕೊಳ್ಬೇಕು. ಸೇಮ್ ಅದೇ ರೀತಿಯಾಗಿ 100ಕ್ಕೆ 75 200ಕ್ಕೆ ಎಷ್ಟು ಜನ ಆಗ್ತಾರೆ ಅದನ್ನ ಕಂಡುಹಿಡ್ಕೊಳ್ಬೇಕು. ಇಲ್ಲ 100ಕ್ಕೆ 40 ಅದ ನೋಡ್ರಿ,
ಇಲ್ಲಿ ಹಚ್ಕೊಳ್ತೀನಿ. 100ಕ್ಕೆ 40 ಜನ ಆದರೆ ಯಾರು ಸಾಕ್ಷರರು? ಕ್ವಶನ್ ಕೇಳಿದ್ಯದನ್ನ ಸಾಕ್ಷರದರು. ಹೌದಾ? 100ಕ್ಕೆ 40 ಆದರೆ 300ಕ್ಕೆ ಎಷ್ಟು ಜನ ಆಗ್ತಾರೆ? 300ಕ್ಕೆ ಎಷ್ಟು ಜನ ಆಗ್ತಾರೆ? ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 4 3 12, 120 ಜನ ಆಗ್ತಾರೆ. ನೋಡ್ರಿ ಮುಗೀತು. ಎಷ್ಟು ಜನ ಆಗ್ತಾರೆ? 120 ಆಗ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಸಾಕು 75%. ನೋಡ್ರಿ 100ಕ್ಕೆ 75 ಜನ ಆದರೆ ಒಟ್ಟು ಮಕ್ಕಳು ಎಷ್ಟು? 200 ಜನ. ಆದರೆ 200ಕ್ಕೆ ಎಷ್ಟು ಜನ ಆಗ್ತಾರೆ? ಹೌದಾ? ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. ಈ 75 150 ಜನ ಆಗ್ತಾರೆ. ಸಾಕು, ನಮಗೆ ಮುಗೀತು. ಹೌದಾ? ಬೇಕಾದ್ರೆ ಈಗ ಹಚ್ಕೊಳ್ಬೋದು. ನೋಡ್ರಿ ಅನಕ್ಷರಸ್ಥರು ಎಷ್ಟು ಜನ ಅಂತ ಗೊತ್ತಾಗುತ್ತೆ. ಟೋಟಲ್ 200 ಜನ, ಅದ್ರಲ್ಲಿ 150 ಜನ ಹೋದ್ರೆ ಉಳಿದಿರ್ತಕ್ಕಂಥ 50 ಜನ ಅಕ್ಷರಸ್ಥರು. ಅನಕ್ಷರಸ್ಥರು ಯಾರು? ಹುಡುಗರು, ಮಕ್ಕಳು ಇವರು. ಈಗ ಇಲ್ಲೇ ಟೋಟಲ್ 300 ಜನ, 120 ಜನ ಸಾಕ್ಷರರಾದ್ರೆ 300ರಲ್ಲಿ 120 ಅಂದ್ರೆ 180 ಜನ ಯಾರಾದ್ರೆ ಅನಕ್ಷರಸ್ಥರು ಇರ್ತಾರೆ. ಹೌದಾ? ಕ್ಲಿಯರ್ ಆಯ್ತು ಇದು? ಎಸ್. ಕ್ವಶನ್ ಕೇಳಿದ್ದು ಈಗ ಸಾಕ್ಷರರು. ಹಾಗಾದ್ರೆ 120 ಮತ್ತು 150 ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ? 120 ಒಂದು 150 270 ಜನರು ಏನಾಗ್ತಾರೆ? ಈಗ ಸಾಕ್ಷರರಾಗ್ತಾರೆ. ಶೇಕಡ ಕಂಡುಹಿಡಿಬೇಕು ಈಗ ನಾವು. ಈ 270 ಜನರು ಎಷ್ಟಕ್ಕೆ? ಟೋಟಲ್ ಎಷ್ಟು ಜನ? 500 ಜನ. 500ಕ್ಕೆ 274 ಜನರು 70 ಜನರು ಸಾಕ್ಷರರಾದ್ರೆ 100ಕ್ಕೆ ಎಷ್ಟು? ನೋಡ್ರಿ 500ಕ್ಕೆ 500 ಟೋಟಲ್ ಅದಲ್ ತಾನೆ. 500ಕ್ಕೆ 270 ಜನ ಸಾಕ್ಷರರಿದ್ದಾರೆ. ಹಾಗಾದ್ರೆ ನಾವು ಕಂಡುಹಿಡಿಬೇಕಾಗಿದ್ದು 100ಕ್ಕೆ ಎಷ್ಟು? ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. ಈಗ 5 ಮಕ್ಕಳು ಇದು ಹೋಗುತ್ತಲ್ಲ, 5 1 5, ಇದು 5 5 25, 2 ಉಳಿಯುತ್ತೆ 20 ಆಗುತ್ತೆ. 5 4 20, 54% ಆ ನಗರದ ಆ ಹಳ್ಳಿಯಲ್ಲಿ ಅಥವಾ ಆ ಊರಿನಲ್ಲಿ ಸಾಕ್ಷರರಿದ್ದಾರೆ. ರೈಟ್ ಆನ್ಸರ್ ನೋಡ್ರಿ ಎಷ್ಟು? 54%. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಕೆಲವೊಬ್ಬ ಸ್ನೇಹಿತರು ಸರ್ ತುಂಬಾ ದೊಡ್ಡದಾಗಿ ಹೇಳ್ತಾರೆ. ನಾನು ಹೇಳ್ತಕ್ಕಂಥದ್ದು ಬೇಸಿಕ್ ಎಲ್ಲ ಒಂದು ಪಾಯಿಂಟ್ ಬಿಡ್ಲಾರ್ದಂಗೆ ಹೇಳ್ತಾ ಇದ್ದೀನಿ. ಶಾರ್ಟ್ ಟ್ರಿಕ್ ಅಲ್ಲಿ ಮಾಡ್ಬೋದು, ಆದ್ರೆ ನಾನು ಹೇಳ್ಕೊಡಲ್ಲ. ಹೌದಾ? ಕೆಲವೊಂದಿಷ್ಟು ಕ್ವಶನ್ಗಳನ್ನು ಹೇಳ್ಕೊಡ್ತೀನಿ, ಆದ್ರೆ ನಿಮಗೆ ಬೇಸಿಕ್ ಆಗಿ ಗೊತ್ತಿರಲಿ, ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ಲಿ. ಕೇವಲ ಎಕ್ಸಾಮಿಗೋಸ್ಕರ ಓದಬೇಡಿ, ದಯವಿಟ್ಟು ಎಕ್ಸಾಮ್ಗೋಸ್ಕರ ಓದಬೇಡಿ. ಹೌದಾ? ಇದನ್ನ ಯಾರಾದ್ರೂ ಒಂದ್ ಕ್ವಶನ್ ಕೇಳಿ ನೀವು ಎಲ್ಲೇ ಒಂದ್ ಕಡೆ ಹೇಳಿದ್ರೆ ನೀವು ಇಂಥ ಕ್ವಶನ್ ಬಿಡಿಸ್ಲಿಕ್ಕೆ ಬರಲಿಲ್ಲ ಅಂದ್ರೆ ಮುಜುಗರ ಅನ್ಸುತ್ತೆ. ಏನು ನೀನು ಪ್ರಿಪರೇಷನ್ ಆಗ್ತಾ ಇದೆಯಪ್ಪ, CET ಎಕ್ಸಾಮ್ಗೆ ಪ್ರಿಪರೇಷನ್ ಆಗ್ತಾ ಇದೆಯಾ, ಸಣ್ಣ ಕ್ವಶನ್ ನಿಮಗೆ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಶಾರ್ಟ್ ಟ್ರಿಕ್ ಹುಡುಕ್ಲಿಕ್ಕೆ ಹೋಗ್ತಾರೆ, ಶಾರ್ಟ್ ಟ್ರಿಕ್ ಬರಲ್ಲ ಕೆಲವೊಂದಿಷ್ಟು ದಿನ ಆದ್ಮೇಲೆ. ಹೌದಾ? ಅದಕ್ಕೋಸ್ಕರ ಕೆಲವೊಂದಿಷ್ಟು ಡಿಟೇಲ್ ಆಗಿ ಹೇಳ್ತಾ ಬರೋದ್ರಿಂದ ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. ಯಾವುದನ್ನ ಯಾವ ತರ ನೋಡಿ. ಇಲ್ಲಿ ನೋಡ್ರಿ ಎರಡೂ ಬಿಡಿಸಿದೆ ನಾನು. 40% ಮತ್ತು 60% ಎರಡೂ ಕೂಡ ಬಿಡಿಸಿ ಹೇಳಿದ್ದೀನಿ. ಇಲ್ಲಿ ಕೂಡ 25% ಮತ್ತು 75 ಎರಡೂ ಕೂಡ ಬಿಡಿಸಿ ಹೇಳ್ತಾ ಇದ್ದೀನಿ. ಟೈಮು ಹೋಗುತ್ತೆ, ತುಂಬಾ ತೆಗೆದುಕೊಳ್ಳುತ್ತೆ. ನನ್ನ ಉದ್ದೇಶ ನಿಮಗೆ ಮನದಾಳಕ್ಕೆ ಇಳಿಬೇಕು ಅನ್ನೋ ಉದ್ದೇಶದಿಂದ ನಾನು ಕ್ಲಿಯರ್ ಆಗಿ ಯಾವುದೇ ಡೌಟ್ ಇರಲಾರ್ದು ಎಲ್ಲಾ ಕ್ವಶನ್ಗಳನ್ನ ಇಲ್ಲಿವರೆಗೂ ತಿಳಿಸಿರ್ತಕ್ಕ ಎಲ್ಲಾ ವಿಡಿಯೋಗಳಲ್ಲಿ ಅದೇ ರೀತಿ ಹೇಳ್ತಾ ಇರ್ತೀನಿ. ನಾನು ಕೆಲವೊಂದು ಕ್ವಶನ್ಗಳು ಶಾರ್ಟ್ ಟ್ರಿಕ್ ಅಲ್ಲಿ ಹೇಳ್ತಾ ಹೋಗ್ತೀನಿ, ಆದ್ರೆ ಎಲ್ಲಾ ಕ್ವಶನ್ ಅದೇ ರೀತಿ ಹೇಳ್ತಾ ಹೋಗಲ್ಲ. ಹೌದು? ಎಸ್. ಮುಂದಿನ ಕ್ವಶನ್ 4. ಭಿನ್ನರಾಶಿ ಅಂಶವನ್ನ 12% ಹೆಚ್ಚಿಸಿದರೆ ಮತ್ತು ಅದರ ಭಾಜಕಾಂಶವನ್ನ 2% ಕಡಿಮೆ ಮಾಡಿದರೆ ಆಗ 6/7 ಭಿನ್ನರಾಶಿ ಆಗುವುದು. ಹಾಗಾದ್ರೆ ಮೂಲ ಭಿನ್ನ ರಾಶಿಯನ್ನ ಕಂಡುಹಿಟ್ಟು. ನೋಡ್ರಿ ಸುಮಾರು ಸಾರಿ ಇತ್ತೀಚೆಗೆ ಇಂಥ ಕ್ವಶನ್ಗಳು ತುಂಬಾ ಸಾರಿ ಅಲ್ಲೊಂದು ಕಾಣ್ತಾ ಇದ್ದಾವೆ ಎಕ್ಸಾಮ್ಗಳಲ್ಲಿ. ಅಂಶಕ್ಕೆ ಒಂದು ಸಂಖ್ಯೆನ ಕೂಡಿಸ್ತಕ್ಕಂಥದ್ದು, ಛೇದಕ್ಕೆ ಒಂದು ಸಂಖ್ಯೆನ ಮೈನಸ್ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಅದರಿಂದ ಬಂದಿರತಕ್ಕಂಥ ಒಂದು ಭಿನ್ನ ರಾಶಿ ಕೊಡ್ತಾರೆ. ಮೂಲ ಭಿನ್ನ ರಾಶಿ ಎಷ್ಟು ಅಂತ ಸುಮಾರು ಸಾರಿ ಎಕ್ಸಾಮ್ಗಳಲ್ಲಿ ಇಂಥ ಕ್ವಶನ್ಗಳು ರಿಪೀಟ್ ಆಗ್ತಾ ಇದ್ದಾವೆ. ಈಗಿಲ್ಲೇ ಭಿನ್ನ ರಾಶಿ x/y ಇದು ಭಿನ್ನ ರಾಶಿ ಗೊತ್ತಿಲ್ಲ ನಮಗೆ. x/y ಇದು ಒಂದು ಭಿನ್ನ ರಾಶಿ. ನಮಗಿಲ್ಲಿ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ ಮತ್ತು y ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ನಾನು ಇದನ್ನೇನಂತ ತೆಗೆದುಕೊಳ್ತೀನಿ, 100x ಡಿವೈಡೆಡ್ ಬೈ 100y ಅಂತ ತೆಗೆದುಕೊಳ್ತೀನಿ. ಹೌದಾ? ಇದ್ರ ವ್ಯಾಲ್ಯೂ ಗೊತ್ತಿರದ ಕಾರಣ, ಯಾಕೆ ಶೇಕಡದಲ್ಲಿ ಹೇಳ್ತಾ ಇದಾರಲ್ಲ ಅದಕ್ಕೋಸ್ಕರ ತುಂಬಾ ಈಸಿ ಆಗುತ್ತೆ. 100 ಅಂತ ತೆಗೆದುಕೊಂಡ್ರೆ 100y ಅಂತ ತೆಗೆದುಕೊಳ್ತೀನಿ, ಭಿನ್ನ ರಾಶಿ. ಹೌದಾ? x/y ನ x ವ್ಯಾಲ್ಯೂ 100 ಮತ್ತು y ವ್ಯಾಲ್ಯೂ 100x 100y ಅಂತ ತೆಗೆದುಕೊಳ್ತೀನಿ. ಇದು ಒಂದು ಭಿನ್ನ ರಾಶಿ. ಎಸ್. ಅವ್ರು ಏನಂತ ಹೇಳಿದ್ರೆ, ಮೊದಲು ಅಂಶವನ್ನ 12% ಹೆಚ್ಚಿಸಿದರೆ ಈ 100 ಇದೆ, 100ಕ್ಕೆ 12 ಹೆಚ್ಚಾದ್ರೆ ಎಷ್ಟಾಗುತ್ತೆ? 112 ಆಗುತ್ತೆ. ಆಗ ಎಷ್ಟಾಗುತ್ತೆ? ಅದು 112x ಆಗುತ್ತೆ. 12% ಜಾಸ್ತಿ ಆದ್ರೆ ನೋಡ್ರಿ, 12% ಹೆಚ್ಚಾದ್ರೆ 112 ಆಗುತ್ತೆ. ಡಿವೈಡೆಡ್ ಬೈ, ಈಗ ಕೆಳಗಲ್ ಏನ್ ಮಾಡಿದ್ರೆ 2% ಕಡಿಮೆ ಮಾಡಿದರೆ
100y ಇದೆ, ಅಲ್ಲಿ 2% ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 98y ಆಯ್ತು. 98y ಆಯ್ತು. ಅವಾಗ ರೇಷಿಯೋ ಭಿನ್ನರಾಶಿ ಏನಾಗುತ್ತೆ ಅಂತೆ? 6/7 ಆಗುತ್ತಂತೆ. 6/7 ಇದು ಮೂಲ ಭಿನ್ನರಾಶಿ. ನಾವು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕಂಡುಹಿಡಬೇಕು ಅಷ್ಟೇ ಇಲ್ಲ, ಅದೇ ಮೂಲ ಭಿನ್ನರಾಶಿ. ಎಸ್ಸಿಗೆ ಏನು ಮಾಡಬೇಕು? ಈಗ ನಾವು ಇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು, ಅಥವಾ ಇದಕ್ಕೆ ಗುಣಾಕಾರ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ಹೋಗುತ್ತೆ ನೋಡ್ರಿ, 4ರ ಮಗ್ಗೆಯಲ್ಲಿ ಇದು ಹೋಗುತ್ತೆ, 4ರ ಮಗ್ಗೆಯಲ್ಲಿ ಇದು ಹೋಗಲ್ಲ. 2ರ ಮಗ್ಗೆಯಲ್ಲಿ ಹೋಗ್ತಾವಲ್ಲ, ಹೊಡೆದು ಬಿಡಿ. 2ರ ಮಗ್ಗೆಯಲ್ಲಿ 2 4 8, 1 ಉಳಿತೆ 18 ಆಗುತ್ತೆ, 2 9 18. ಹೌದಾ? ಇದು ಹೋಯ್ತು. ನೆಕ್ಸ್ಟ್ 2 5 10, 2 6 12. ಎಕ್ಸ್ ಡಿವೈಡೆಡ್ ಬೈ ವೈ ಇಸ್ ಈಕ್ವಲ್ ಟು 6/7. ಮತ್ತೆ ಒತ್ತು ನೋಡ್ರಿ, 7ರ ಮಗ್ಗೆಯಲ್ಲಿ 2 ಹೋಗ್ತವೆ. ಹೌದಾ? 7 8 56, 7 7 49, 7 49. ಇಲ್ಲಿ ಏನಿದೆ? 8xy ಇಸ್ ಈಕ್ವಲ್ ಟು 6/7. ಇವಾಗ ಹೋಗಲ್ಲ, ಹೌದು ತಾನೆ? ಇವಾಗ ಹೋಗಲ್ಲ ಅಂದ್ರೆ ಏನು ಮಾಡಬೇಕು? ಕ್ರಾಸ್ ಮಲ್ಟಿಪಲ್, ಇದಕ್ಕೆ ಗುಣಾಕಾರ ಮಾಡಿ ಇದಕ್ಕೆ ಗುಣಾಕಾರ ಮಾಡಬೇಕು. ನೋಡ್ರಿ, 7 × 8 8 7 56. ಇಲ್ಲಿ ಏನಿದೆ? ಎಕ್ಸ್ಗೆ ಎಕ್ಸ್ ಇಸ್ ಈಕ್ವಲ್ ಟು 7 6 42 42y. ನಾವು ಈ 7 ಕ್ಯಾನ್ಸಲ್ ಕೂಡ ಮಾಡ್ಬೋದು ಇಲ್ಲಿ. ಹೌದಾ? ಈ ಕಡೆ 7 ಈ ಕಡೆ 7 ಛೇದದಲ್ಲಿ ಕ್ಯಾನ್ಸಲ್. ಭಿನ್ನರಾಶಿ ಈಜ್ಕೊಳ್ ಆ ಕಡೆ ಇದ್ದಾಗ ಅಂಶಕ್ಕೆ ಅಂಶದಿಂದ ಛೇದದಿಂದ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ 2 ಹೋಗ್ತವೆ. ಹೌದಾ? ಎಸ್, ನಿಮಗೆ ಕ್ಲಿಯರ್ ಆಗಿ ಮತ್ತೆ ಇಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದು ಅಂತೇಳಿ ನಾನು ಕ್ರಾಸ್ ಮಲ್ಟಿಪಲ್ ಮಾಡ್ಕೊಂಡು ಹಚ್ಚಿದ್ದೀನಿ. ಈಗ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟದ? 42, y ಇಸ್ ಈಕ್ವಲ್ ಟು ಎಷ್ಟದ? 56. ಇಲ್ಲಿ ಕಾಣ್ತಾ? ಎಸ್, ನಾನು ಹಿಂಗೆ ಹಚ್ಕೊಂಡ್ಬಿಡ್ತೀನಿ. ಈಗ x/7 x/y ಇಸ್ ಈಕ್ವಲ್ ಟು, ಹೌದಾ? x/y ಹಚ್ಕೊಂಡಿನಿ. ಎಕ್ಸ್ ಇಸ್ ಈಕ್ವಲ್ ಟು ಏನದ? ಎಕ್ಸ್ ಇಸ್ ಈಕ್ವಲ್ ಟು ಏನದ? ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು 56 ಅಲ್ಲ, ಎಕ್ಸ್ಗೆ ಗುಣಾಕಾರ ಅದ 56. ನಾನು ಕೇಳಕ್ಕದು ಎಕ್ಸ್ ಇಸ್ ಈಕ್ವಲ್ ಟು 42. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 42 ಆಯ್ತು. ಹೌದಾ? ಡಿವೈಡೆಡ್ ಬೈ ನೆಕ್ಸ್ಟ್ y ಇಸ್ ಈಕ್ವಲ್ ಟು ಎಷ್ಟದ? 56. y ಇಸ್ ಈಕ್ವಲ್ ಟು 56. ಮುಗಿದೋಯ್ತು. ಆಯ್ತಾ? ಈಗ ಇವೆರಡು ಆ ಮಗ್ಗಿಯಲ್ಲಿ ಹೋಗ್ತವೆ, ಮತ್ತೆ ನೋಡ್ಕೊಳ್ಬೇಕು. ನೋಡ್ರಿ, ಆ ಮಗ್ಗಿಯಲ್ಲಿ ಹೋಗ್ತವೆ, 14ರ ಮಗ್ಗಿಯಲ್ಲಿ ಹೋಗ್ತವೆ, 7ರ ಮಗ್ಗಿಯಲ್ಲಿ ಮತ್ತೆ ಹೋಗ್ತವೆ. ನೋಡ್ರಿ, 7 6 42, 7 8 56. ಹೌದಾ? ನೆಕ್ಸ್ಟ್ x/y ಇಸ್ ಈಕ್ವಲ್ ಟು 2 3 6, 2 4 8. ಹಾಗಾದ್ರೆ ಮೂಲ ಭಿನ್ನರಾಶಿ 3/4 ಇಸ್ ರೈಟ್ ಆನ್ಸರ್. ಎಷ್ಟು? 3/4 ಇಸ್ ರೈಟ್ ಆನ್ಸರ್. ನಾವು ಇಲ್ಲಿಂದ ಬಿಡಿಸಿದ್ವಿ ಈಗ. ಹೌದಾ? ಎಸ್, 3/4 ಇಸ್ ರೈಟ್ ಆನ್ಸರ್. ಸರ್, ನಾವು ಇಲ್ಲೇ ಕ್ಯಾನ್ಸಲ್ ಮಾಡ್ತೀವಿ, ಮಾಡ್ಬೋದು. ಹೆಂಗೆ ಮಾಡಬೇಕು? ಈ 7 ಕ್ಯಾನ್ಸಲ್, ಈ 7 ಕ್ಯಾನ್ಸಲ್, ಛೇದಕ್ಕೆ ಕ್ಯಾನ್ಸಲ್ ಮಾಡಬೇಕು. ನೀವು ಇದಕ್ಕೆ ಕ್ಯಾನ್ಸಲ್ ಮಾಡಬಾರ್ದು. ಯಾವಾಗಲೂ ಭಿನ್ನರಾಶಿ ಇಸ್ಕೊಳ್ನ ಆ ಕಡೆ ಇದ್ದಾಗ ಛೇದಕ್ಕೆ ಕ್ಯಾನ್ಸಲ್ ಮಾಡಬೇಕು. ನೆಕ್ಸ್ಟ್ ಇವೆರಡು ಕೂಡ 2ರ ಮಗ್ಗೆಯಲ್ಲಿ ಹೋಗ್ತಾನೆ. 2 3 6, 2 4 8. ಹೌದಾ? ಮುಗಿತಾ? ಮತ್ತೆ ಏನೇನು ಉಳಿದಿಲ್ಲ ಇಲ್ಲಿ. ಈಗ 4ಕ್ಕೆ 3ಕ್ಕೆ ಹೋಗಲ್ಲ. ಈಗ ನೋಡ್ರಿ, 3 × y ಮೊದಲು ಎಕ್ಸ್ ಗುಣಾಕಾರ ಮಾಡ್ತೀನಿ. ಇಲ್ಲಿ 1 ಅದ. 1 × 4 4x ಇಸ್ ಈಕ್ವಲ್ ಟು 3 × y 3y. ಹೌದು ತಾನೆ? ಇದು ಯಾವ ಥರ ಮಾಡಿದ್ರೆ ಗೊತ್ತಾಯ್ತು ನಿಮಗೆ? ಎಸ್, ಎಕ್ಸ್ ಇಸ್ ಈಕ್ವಲ್ ಟು ಏನದ? ನೋಡ್ರಿ, x/y. ಹೌದಾ? ಎಕ್ಸ್ ಇಸ್ ಈಕ್ವಲ್ ಟು 3 ಇದೆ, y ಇಸ್ ಈಕ್ವಲ್ ಟು 4 ಇದೆ. ಈ ಥರ ಆದರೂ ಮಾಡ್ಕೊಳ್ಬೋದು. ನೋಡ್ರಿ, ಅದೇ ಬಂತು ಇಲ್ಲಾದ್ರೂ. ಇಲ್ಲೇ ಕ್ಯಾನ್ಸಲ್ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನಿಮಗೆ ಗೊತ್ತಾಗಲ್ಲ ಅಂತ ಕ್ಲಿಯರ್ ಆಗಿ ಕೆಳಗಡೆ ಕೂಡ ಹೋಗಿದ್ದೆ ನಾನು. ಇಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕೆ ಗೊತ್ತಾಗಲ್ಲ ಅಂದರೆ ಎಕ್ಸಾಮಲ್ಲಿ ಇದೇ ರೀತಿ ಮಾಡೋದನ್ನ ಕಲ್ತ್ಕೊಳ್ಬೇಕು ನಾವು. ಅಂಶಕ್ಕೆ ಕ್ಯಾನ್ಸಲ್ ಮಾಡಬೇಕು, ಛೇದಕ್ಕೆ ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಈಜ್ಕೊಳ್ನ ಆ ಕಡೆ ಈ ಕಡೆ ಇದ್ದಾಗ ಇಸ್ ಈಕ್ವಲ್ ಟು ಇಲ್ಲ ಕೇವಲ ಭಿನ್ನ ರಾಶಿ ಇದಾವಂತ ಅಂಶಕ್ಕೆ ಛೇದಕ್ಕೆ ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ ಮಾಡ್ತಾ ಇದ್ವಲ್ಲ ನಾವೆಲ್ಲ ಅಂಶಛೇದಕ್ಕೆ ಮಾಡ್ತಾ ಬಂದ್ವಿ. ಇಲ್ಲಿ ಇಸ್ ಈಕ್ವಲ್ ಟು ಆ ಕಡೆ, ಇಲ್ಲಿ ಇಸ್ ಈಕ್ವಲ್ ಟು ಇದೆ ನೋಡ್ರಿ. ಹೌದಾ? ಇಲ್ಲಿ ಇಸ್ ಈಕ್ವಲ್ ಟು ಇರೋದ್ರಿಂದ ಈ 7 ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಿ ಇಸ್ ಈಕ್ವಲ್ ಟು ಈ ಕಡೆ 2ರ ಮೇಲೆ ಇದನ್ನ ಕ್ಯಾನ್ಸಲ್ ಮಾಡಿದ್ವಿ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 5. ರಾಮನ ಉತ್ತರಕ್ಕೆ 30 ಮೀಟರ್ ಚಲಿಸಿ ಮತ್ತೆ ಬಲಕ್ಕೆ ತಿರುಗಿ 40 ಮೀಟರ್ ನಡೆದು ಮತ್ತೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆದು ಮತ್ತೆ ಬಲಕ್ಕೆ ತಿರುಗಿ 40 ಮೀಟರ್ ನಡೀತಾರೆ. ಹಾಗಾದ್ರೆ ಆತನು ತನ್ನ ಮೂಲ ಸ್ಥಳದಿಂದ ಎಷ್ಟು ಮೀಟರ್ ಅಂತರದಲ್ಲಿದ್ದಾನೆ? ನೋಡ್ರಿ, ಎಲ್ಲಾ ಟರ್ನ್ಗಳು ರೈಟ್ ಟರ್ನ್ ಇದಾವೆ. ಈಗ ನೋಡಿ, ಉತ್ತರಕ್ಕೆ ಮೊದಲು 30 ಮೀಟರ್ ಚಲಿಸ್ತಾನಂತೆ.
ಇಲ್ಲಿದೆ. ಇದು ಮೂಲ ಸ್ಥಳ, ಸ್ಟಾರ್ಟಿಂಗ್ ಪಾಯಿಂಟ್. ಹೌದಾ, ಮೂಲ ಸ್ಥಳ. ಉತ್ತರಕ್ಕೆ ಅಂದರೆ ಮೇಲ್ಗಡೆ. ಹೌದಾನೆ, ಈ ಕಡೆ ಎಷ್ಟು ಹೋಗ್ತಾನೆ? 30 ಮೀಟರ್ ಹೋಗ್ತಾನೆ. 30 ಮೀಟರ್ ಬಂದ, 30 ಮೀಟರ್ ಉತ್ತರಕ್ಕೆ ಚಲಿಸಿದ. ಹೌದಾ, ನೆಕ್ಸ್ಟ್ ಬಲಕ್ಕೆ ತಿರುಗಿ 40 ಮೀಟರ್, ಬಲಕ್ಕೆ ತಿರುಗಿ 40 ಮೀಟರ್ ಹೋಗ್ತಾನಂತೆ. ಹೌದಾ, 40 ಮೀಟರ್ ಬಂದ. ಇದೆಷ್ಟು? 40 ಮೀಟರ್. ಹೌದಾ, ಬಲ ಈ ಕಡೆ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಕೂಡ ಬಲ ಏನಾಗುತ್ತೆ? ಈ ಕಡೆ ಟರ್ನ್ ಆಗುತ್ತೆ ಬಲ. ಹೌದಾ, ಈ ಕಡೆ ಹೋದ್ಮೇಲೆ ನೆಕ್ಸ್ಟ್ ಈ ಕಡೆ ಬಂದ್ಮೇಲೆ ರೈಟ್ ಟರ್ನ್ ಈ ಕಡೆ ಆಗುತ್ತೆ. ಮತ್ತೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆದ. 20 ಮೀಟರ್, ಇದು 30 ನೋಡ್ರಿ. 20 ಅಂದ್ರೆ ಇದ್ರ ಲೆವೆಲ್ಗಿಂತ ಸ್ವಲ್ಪ ಕಡಿಮೆ ಇಲ್ಲಿಗೆ ಬರ್ತಾನೆ. ಹೌದು ತಾನೆ? ಎಸ್, 20 ಮೀಟರ್ ನಡೆದ. ನೋಡ್ರಿ, ಇಲ್ಲಿ ನೀವು ಇಲ್ಲಿ 30 ಅದ, ನೀವು 20 ಇಲ್ಲಿ ತನಕ ಹಾಕೊಳ್ಬಾರ್ದು, ಮತ್ತೆ ಇಷ್ಟೇ ಹಾಕೊಳ್ಬಾರ್ದು. ಇದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಎಷ್ಟಾಗುತ್ತೆ? 20 ಮೀಟರ್ ನಡೆದ. ನೆಕ್ಸ್ಟ್ ಬಲ ಯಾವ ಕಡೆ ಇರುತ್ತೆ? ಈ ಕಡೆ ಬಲ ಇರುತ್ತೆ, ಈ ಕಡೆ ಎಡ ಇರುತ್ತೆ. ಮತ್ತೆ ಬಲಕ್ಕೆ ತಿರುಗಿ ಎಷ್ಟು ನಡೆದನಂತೆ? 20 ಮೀಟರ್ ಆದ್ಮೇಲೆ 40 ಮೀಟರ್ ನಡೀತಾನೆ. 40 ಅಂದ್ರೆ ಎಷ್ಟು ಹಾಕ್ಬೇಕು ನಾವು ಇವಾಗ? ಇಷ್ಟು ಹಾಕ್ಬೇಕಾ? ಏನು ಇಲ್ಲಿವರೆಗೆ ಹಾಕ್ಬೇಕಾ? ಇಲ್ಲೇ ನೋಡ್ರಿ, ಇಲ್ಲಿ 40 ಇರುತ್ತೆ, ಇಲ್ಲಿದ್ದ ಇಲ್ಲಿಗೆ. ಹಾಗಾದ್ರೆ ಇಲ್ಲಿದ್ದ ಇಲ್ಲಿಗೆ 40 ಇರುತ್ತೆ. ಇಲ್ಲಿ ಬರ್ತದೆ, ಇದು ಎಂಡಿಂಗ್ ಪಾಯಿಂಟು. ಇದು 40 ಮೀಟರ್. ಇದೇನಿದು? ಎಂಡಿಂಗ್ ಪಾಯಿಂಟ್. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇದೆಲ್ಲ ಸುತ್ತುವರೆದು ಬಂದ. ಕ್ವಶನ್ ಏನು ಕೇಳಿದ್ದಾರೆ? ಹಾಗಾದ್ರೆ ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟು ದೂರದಲ್ಲಿ ಕ್ವಶನ್ ಕೇಳಿದರೆ ಡಿಫ್ರೆನ್ಸ್ ಎಷ್ಟು ಇದರ ನಡುವೆ ಅಂತ ಕೇಳಿದೆ. ಎಷ್ಟಿದೆ ಟೋಟಲ್? ಇಲ್ಲಿಂದ ಇಲ್ಲಿಗೆ 30 ಅದ, ಇಲ್ಲಿಂದ ಇಲ್ಲಿಗೆ 30 ಅದ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟದ? 20 ಅದ. 20 ಮೀಟರ್ ಅದ. 20 ಮೀಟರ್ ಎಲ್ಲದ? ಇಲ್ಲಿದೆ. ಈ 20 ಮೀಟರ್ ಇಲ್ಲಿರುತ್ತೆ. ಹಾಗಾದ್ರೆ 30ರಲ್ಲಿ 20 ಮೀಟರ್ ಹೋದ್ರೆ ಉಳಿದಿರ್ತಕ್ಕಂಥದ್ದೇನು? 10 ಮೀಟರ್ ತನ್ನ ಮೂಲ ಸ್ಥಳದಿಂದ ದೂರದಲ್ಲಿ ಇದ್ದಾನೆ ಅಷ್ಟೇ. ಕ್ಲಿಯರ್, ಸಿಂಪಲ್ ಆದ ಕ್ವಶನ್. ಗೊತ್ತಾಯ್ತು? ಎಸ್, ನೆಕ್ಸ್ಟ್ ಕ್ವಶನ್ 6. ಒಂದು ರೈಲು 400 ಕಿಲೋಮೀಟರ್ ಪ್ರಯಾಣಕ್ಕೆ ಕಾರಿಗಿಂತ 1 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತದೆ. 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಇಲ್ಲಿ ನೋಡ್ರಿ, ಇದು ಎ ಅಂತಕ್ಕಂಥ ಪ್ಲೇಸು, ಇದು ಬಿ ಅಂತಕ್ಕಂಥ ಪ್ಲೇಸು. ಇವೆರಡರ ನಡುವಿನ ಡಿಫ್ರೆನ್ಸ್ ಎಷ್ಟಿದೆ? 400 ಕಿಲೋಮೀಟರ್ ಇದೆ. ಹೌದಾ, 400 ಕಿಲೋಮೀಟರ್ ಇದೆಯಲ್ಲ. ಟ್ರೇನ್ ಎಷ್ಟು ಕಿಲೋಮೀಟರ್ ಹೋಗ್ತಾ ಗೊತ್ತಿಲ್ಲ, ಮತ್ತು ಕಾರ್ ಇದೆ, ಕಾರ್ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಗೊತ್ತಿಲ್ಲ. ಬಟ್ ಏನಂತ ಕೊಟ್ಟಿದ್ದಾನೆ? ಕಾರು ತೆಗೆದುಕೊಳ್ತಕ್ಕಂಥ ಸಮಯ, ಇದನ್ನು ಚಲಿಸಲಿಕ್ಕೆ ಈ ಟ್ರೇನ್ ತೆಗೆದುಕೊಳ್ತಕ್ಕಂಥ ಸಮಯ ಕಾರಿಗಿಂತ 1 ಗಂಟೆ ಟೈಮ್ ಕಡಿಮೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. 1 ಗಂಟೆ ಕ್ಲಿಯರ್ ಆಗಿ ಹೇಳಿದರೆ ಕಾರಿನ ವೇಗವು 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹೌದಾ ತಾನೆ? ಹೌದಾ, ಇದು 5 ಗಂಟೆಯಲ್ಲಿ ಮುಟ್ಟಿದ್ರೆ ಇದು 4 ಗಂಟೆಯಲ್ಲಿ ಮುಟ್ಟಿರುತ್ತೆ. ಇದು 10 ಗಂಟೆಯಲ್ಲಿ ಮುಟ್ಟಿದ್ರೆ ಇದು 9 ಗಂಟೆಯಲ್ಲಿ ಮುಟ್ಟಿರುತ್ತೆ 400 ಕಿಲೋಮೀಟರ್ನ. ಒಟ್ಟಿನಲ್ಲಿ ಇದು ತೆಗೆದುಕೊಳ್ತಕ್ಕಂಥ ಸಮಯದಲ್ಲಿ 1 ಗಂಟೆ ಕಡಿಮೆ ತೆಗೆದುಕೊಂಡಿರುತ್ತೆ ಟ್ರೈನು. ಎಸ್, ನೆಕ್ಸ್ಟ್ ನೋಡ್ರಿ, ಕಾರಿನ ವೇಗವು ರೈಲಿಗಿಂತ 20 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಇದ್ದರೆ, ನೋಡ್ರಿ ಇಲ್ಲಿ ಸ್ಪೀಡು 20 ಕಿಲೋಮೀಟರ್ ಕಡಿಮೆ ಅದ. ಹಾಗಾದ್ರೆ ನಮ್ದು ಟ್ರೈನಿಂದ ಗೊತ್ತಿಲ್ಲ ಅಂತಂದ್ಮೇಲೆ ಟ್ರೈನಿಂದ ಎಕ್ಸು, ಕಾರಿಂದ ಏನಾಗುತ್ತಾ? ರೈಲಿಗಿಂತ 20% ಕಡಿಮೆ ಇದೆ. 20 ಅಲ್ಲ, 20 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಇದೆ, 20% ಅಲ್ಲ. ಕ್ಲಿಯರ್ ಆಯ್ತಾ? ಅವ್ರು ಹೇಳಿದರೆ ಕಾರಿನ ವೇಗವು ರೈಲಿಗಿಂತ 20 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಇದೆ. ಕಾರಿನ ವೇಗವು ರೈಲಿಗಿಂತ 20 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಇದೆ. ಹಾಗಾದ್ರೆ ಇದನ್ನ ಎಕ್ಸ್ ಇತ್ತಂದ್ರೆ ಕಾರಿಂದ ಏನಾಗುತ್ತೆ? ಎಕ್ಸ್ ಮೈನಸ್ 20 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್. ಇದು ಅದ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡು. ಇದು ಕೂಡ ಎಕ್ಸ್ ಮೈನಸ್ 20 ಕಿಲೋಮೀಟರ್ ಪರ್ ಅವರು ಇದ್ರ ಸ್ಪೀಡ್, ಕಾರಿನ ಸ್ಪೀಡು. ಕ್ಲಿಯರ್ ಆಯ್ತು ಇಲ್ಲಿಗೆ? ಎಸ್, ಕ್ವಶನ್ ಏನು ಕೇಳಿದ್ದಾರೆ? ಹಾಗಾದ್ರೆ ರೈಲು ಮತ್ತು ಕಾರಿನ ವೇಗವನ್ನು ಕಂಡು ಹಿಡಿಯಿರಿ. ಕಾರಿನ ವೇಗ ಮತ್ತು ರೈಲಿನ ವೇಗ ಕಂಡುಹಿಡಬೇಕು. ಈ ಒಂದು ಕ್ವಶನ್ಗೆ ಈಗಾಗಲೇ ನಾನು ಬರೀ ಇಷ್ಟು ಹೇಳಕ್ಕೆ 2 ನಿಮಿಷ ತೆಗೆದುಕೊಂಡೆ. ಕೇವಲ 20 ಸೆಕೆಂಡ್ ಅಥವಾ 10 ಸೆಕೆಂಡ್ ಒಳಗಡೆ ಉತ್ತರ ಕಂಡುಹಿಡ್ಕೊಳ್ಬೋದು. ಕೇವಲ 10 ಸೆಕೆಂಡ್ ಒಳಗಡೆ. ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಆಯ್ಕೆಗಳನ್ನು ವೆರಿಫಿಕೇಶನ್ ಮಾಡ್ತೀನಿ. 1ನೇ ಆಯ್ಕೆ ಏನದ? ಟೋಟಲ್ ಕಿಲೋಮೀಟರ್ ಎಷ್ಟದ? 400 ಕಿಲೋಮೀಟರ್ ಅದ. ಆಯ್ಕೆ 1 ಏನದ? 80 ಕಿಲೋಮೀಟರ್. ನೋಡ್ರಿ, ಟ್ರೇನು ಕಾರು. ಟ್ರೇನು 80 ಕಿಲೋಮೀಟರ್ ಇದ್ರೆ ಕಾರು 60 ಕಿಲೋಮೀಟರ್. ಆಯ್ಕೆ 1ರಲ್ಲಿ ಅದ. 1 ಗಂಟೆಗೆ 80 ಕಿಲೋಮೀಟರ್ ಹೋದ್ರೆ 400 ಕಿಲೋಮೀಟರ್ ಹೋಗಕ್ಕೆ ಎಷ್ಟಾಗುತ್ತೆ? 8 5 40, 5 ಗಂಟೆ ಟೈಮ್ ತೆಗೆದುಕೊಳ್ಳುತ್ತೆ. ಹೌದಾ? 1 ಗಂಟೆಗೆ 80 ಕಿಲೋಮೀಟರ್ ಆದ್ರೆ 400 ಕಿಲೋಮೀಟರ್ ಹೋಗಕ್ಕೆ 85 400 5 ಕಿಲೋಮೀಟರ್ ತೆಗೆದುಕೊಳ್ಳುತ್ತೆ. ಇದು 1 ಗಂಟೆಗೆ 60 ಕಿಲೋಮೀಟರ್. ಹಾಗಾದ್ರೆ 400 ಕಿಲೋಮೀಟರ್ ಹೋಗಕ್ಕೆ ಎಷ್ಟಾಗುತ್ತೆ?
ಈ 0 ಕ್ಯಾನ್ಸಲ್, 6 ಒಂದಲೆ 6 6ಲೆ 36 ಆಗುತ್ತೆ, ಮತ್ತೆ 4 ಉಳಿಯುತ್ತೆ, ಮತ್ತೆ 40 ಆಗುತ್ತೆ, 6 6ಲೆ 36. ನೋಡ್ರಿ 1 ಗಂಟೆಗಿಂತ ಜಾಸ್ತಿ ಟೈಮ್ ತೆಗೆದುಕೊಳ್ತೀವಿ ಇಲ್ಲಿ. ಯಾವುದು? ಕಾರು. ಹಾಗಾದ್ರೆ ಆಯ್ಕೆ ಇದಲ್ಲ. ಇದು 5 ಗಂಟೆ ತೆಗೆದುಕೊಳ್ತಿತ್ತಂದ್ರೆ ಇದು 6 ಗಂಟೆ ಇರಬೇಕು, 6.66 ಇರಬಾರ್ದು. ಹೌದಾ? ನೆಕ್ಸ್ಟ್ ಎರಡನೇ ಆಯ್ಕೆ 120 110 ಅದ. ಇದು ಮುಗೀತು. 120 ಟ್ರೈನಿಂದ ಇತ್ತಂದ್ರೆ 100 ಯಾವುದ್ರದ್ದೇ ಕಾರಿಂದ ಇರುತ್ತೆ. ಈಗೆಲ್ಲ ಗೊತ್ತಾಗುತ್ತೆ 1 ಗಂಟೆಗೆ 100 ಕಿಲೋಮೀಟರ್ ಹೋಗಕ್ಕೆ 400 ಕಿಲೋಮೀಟರ್ ಹೋಗಕ್ಕೆ 4 ಗಂಟೆ ಟೈಮ್ ತೆಗೆದುಕೊಳ್ಳುತ್ತೆ ಕಾರು. ಹಾಗಾದ್ರೆ ಇದೆಷ್ಟು ತೆಗೆದುಕೊಳ್ಬೇಕಾಗುತ್ತೆ? 5 ತೆಗೆದುಕೊಳ್ಬೇಕು. 1 ಗಂಟೆ ಟೈಮ್ ತಾನೆ 5. ಹಾಗಾದ್ರೆ 1 ಗಂಟೆಗೆ 120 ಕಿಲೋಮೀಟರ್ ಹೋದ್ರೆ 400 ಕಿಲೋಮೀಟರ್ 5 ಗಂಟೆಲಿ ಹೋಗುತ್ತೇನು? 5 ಗಂಟೆಗಿಂತ ಕಡಿಮೆ ಹೋಗುತ್ತೆ. 5 ಗಂಟೆಲಿ ಎಷ್ಟು ಹೋಗುತ್ತೆ ಗೊತ್ತಾ? ಇದು 12 600 ಕಿಲೋಮೀಟರ್ ಹೋಗುತ್ತೆ. ಇಲ್ಲಿ ನೋಡಿ 400 ಕಿಲೋಮೀಟರ್ ಅದ. ಹಾಗಾದ್ರೆ ಇದು ಕೂಡ ತಪ್ಪು. ಆಪ್ಷನ್ ವೆರಿಫೈ ಮಾಡ್ತಾ ಇದ್ವಿ. ನೆಕ್ಸ್ಟ್ ಥರ್ಡ್ ಆಯ್ಕೆ 100 ಮತ್ತು 80 ಅದ. 100 ಕಿಲೋಮೀಟರ್ ಟ್ರೇನು, 80 ಕಿಲೋಮೀಟರ್ ಕಾರು. ಗಂಟೆಗೆ 80 ಹೋದ್ರೆ 400 ಕಿಲೋಮೀಟರ್ ಹೋಗಕ್ಕೆ 8 5ಲೆ 40, 5 ಗಂಟೆ ಟೈಮ್ ತೆಗೆದುಕೊಡುತ್ತೆ. 1 ಗಂಟೆಗೆ 100 ಹೋದ್ರೆ 400 ಕಿಲೋಮೀಟರ್ ಹೋಗಕ್ಕೆ 4 ಗಂಟೆ ಆಯ್ತು. ನೋಡ್ರಿ ಈಗ ಬಂತು ನೋಡ್ರಿ. 1 ಗಂಟೆ ಕಡಿಮೆ ತೆಗೆದುಕೊಳ್ತಾ ನೋಡ್ರಿ. ಕಾರ್ಗಿಂತ 1 ಗಂಟೆ ಸಮಯ ಕಡಿಮೆ ತೆಗೆದುಕೊಳ್ತಾ. ದ ರೈಟ್ ಆನ್ಸರ್ 800 ಕಿಲೋಮೀಟರ್. 800 ಕಿಲೋಮೀಟರ್ ಪರ್ ಅವರ್ ಟ್ರೇನು, 400 ಕಿಲೋಮೀಟರ್ ಪರ್ ಅವರ್ ಕಾರು. ಎಷ್ಟು ಈಸಿ ಕಂಡು ಹಿಡ್ಕೊಳ್ಬೋದು ನಾವು ಅದನ್ನ. ಮುಂದೆ ಬಿಟ್ಬಿಟ್ರೆ ಮುಂದೆ ನೋಡಕ್ ಹೋಗ್ಬಿಡ್ರಿ. ಇಲ್ಲಿ ನಮಗೆ ರೈಟ್ ಆನ್ಸರ್ ಸಿಕ್ತು. ಕಾರ್ನೇ ವೇಗ ರೈಲಿಗಿಂತ 20 ಕಿಲೋಮೀಟರ್ ಕಡಿಮೆ ಅದ. ಟೈಮು ಕೂಡ ಇದು 5 ಗಂಟೆ ತೆಗೆದುಕೊಳುತ್ತೆ, ಇದು 4 ಗಂಟೆ ತೆಗೆದುಕೊಳ್ತಾನೆ. 1 ಗಂಟೆ ಸಮಯ ಕಡಿಮೆ ಸಮಯನ ತೆಗೆದುಕೊಳ್ಳುತ್ತೆ. ಹಾಗಾದ್ರೆ 100 ಕಿಲೋಮೀಟರ್ ಟ್ರೈನಿಂದ ಆದ್ರೆ 8 ಕಿಲೋಮೀಟರ್ ಕಾರಿಂದ ಇರುತ್ತೆ. ಕ್ಲಿಯರ್ ಆಯ್ತು ಇದು? ಎಸ್. ಇದನ್ನ ಆಪ್ಷನ್ ವೆರಿಫೈ ಮಾಡೋದ್ರ ಮುಖಾಂತರ ಲೆಕ್ಕಗಳನ್ನು ಬಿಡಿಸ್ತಕ್ಕಂಥದ್ದು. ಹಿಂಗೆ ಮಾಡಿ ಎಕ್ಸಾಮಲ್ಲಿ ಇಂಥ ಟ್ರಿಕ್ಸ್ಗಳನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಹೌದಾ? ಎಸ್. ಇದು ನಾನು ಆದರೂ ಕೂಡ ಇದ್ರ ಮೇಲೆ ಕೇವಲ ಡಿಪೆಂಡ್ ಆಗಬೇಡಿ, ಬಿಡಿಸ್ತಕ್ಕಂಥ ವಿಧಾನ ಕೂಡ ತಿಳ್ಕೊಳ್ಬೇಕು ಅನ್ನೋ ಸಲ ನೆಕ್ಸ್ಟ್ ನಾನು ಟ್ರೆಡಿಷನಲ್ ಅಲ್ಲೇ ಹೇಳ್ತಾ ಹೋಗ್ತೀನಿ. ಈಗ ಏನ್ ಮಾಡಬೇಕು? ನಾವು ಟೈಮ್ ಕಂಡುಹಿಡಿಬೇಕು. ಟೈಮ್ ಕಂಡುಹಿಡಿಬೇಕಾದ್ರೆ ಟೈಮ್ ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತು ನಮಗೆ. ಟೈಮ್ ಕಂಡುಹಿಡಿತಕ್ಕಂಥ ಸೂತ್ರ ಏನು? ಟೈಮ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟನ್ಸ್ ಗೊತ್ತು, ಸ್ಪೀಡು ಗೊತ್ತು. ಹೌದಾ? ಡಿಸ್ಟನ್ಸ್ ಏನಿದೆ ಮೊದಲು? ಡಿಸ್ಟನ್ಸ್ 400. ಮೊದಲು ಟ್ರೈನಿಂದ ಹಚ್ಕೊಳ್ತೀನಿ ನೋಡಿ. ಟ್ರೈನಿಂದು 400 ಕಿಲೋಮೀಟರ್ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟದ? x ಕಿಲೋಮೀಟರ್. ಹೌದಾ? ಇಲ್ಲಿ ಏನು ಸಿಗುತ್ತೆ ನಮಗೆ? ಟೈಮ್ ಸಿಗುತ್ತೆ. ಟೈಮ್ ಯಾವ್ದ್ರದ್ದು? ಟ್ರೈನಿಂದು. ನೆಕ್ಸ್ಟ್ ಇದ್ರ ಸ್ಪೀಡ್ ಏನು? ಕಾರಿಂದು ಡಿಸ್ಟನ್ಸ್ 400 ಕಿಲೋಮೀಟರ್ ಡಿವೈಡೆಡ್ ಬೈ ಕಾರ್ನ ಸ್ಪೀಡ್ ಏನದ? x - 20. ಇದ್ರ ಸ್ಪೀಡ್ ಸಿಗುತ್ತೆ. ಈಗ ಏನಂತ ಹೇಳಿದರೆ, ಕಾರು ಈ ರೈಲಿನ ಸಮಯಕ್ಕಿಂತ 1 ಗಂಟೆ ಜಾಸ್ತಿ ತೆಗೆದುಕೊಳ್ಳುತ್ತೆ. ಆದ್ರೆ ರೈಲಿನ ತೆಗೆದುಕೊಳ್ತಕ್ಕಂಥ ಸಮಯ ಕಾರನ್ನು ತೆಗೆದುಕೊಳ್ತಕ್ಕಂಥ ಸಮಯಕ್ಕಿಂತ 1 ಗಂಟೆ ಮೈನಸ್ ಇರುತ್ತೆ. ಇದು ಹೌದು, ಕಡಿಮೆ ತೆಗೆದುಕೊಳ್ತಾರೆ. ಹಾಗಾದ್ರೆ ಇದರಲ್ಲಿ -1 ಮಾಡಿದ್ರೆ ಇದು ತೆಗೆದುಕೊಳ್ತಕ್ಕಂಥ ಸಮಯ ಈಕ್ವಲ್ ಆಗುತ್ತೆ. ಹೌದಾ? ಈಗಾಗಲೇ ನಾನು ಹೇಳಿದೆ, ಕಾರ್ 5 ಗಂಟೆ ತೆಗೆದುಕೊಳ್ಳುತ್ತೆ, ಟ್ರೈನು 4 ಗಂಟೆ ತೆಗೆದುಕೊಳ್ಳುತ್ತೆ. ಈಗ ಇದರಲ್ಲಿ ಒಂದು ಮೈನಸ್ ಮಾಡಿದ್ರೆ ಏನಾಯ್ತು? 5 1 4 ತಾನೆ ಈಕ್ವಲ್ ಆಗುತ್ತೆ. 4 ಆಯ್ತಾ? ನೋಡ್ರಿ, 4 = 4 ಆಯ್ತಾ? ಅಂದ್ರೆ ಇದು ತೆಗೆದುಕೊಳ್ತಕ್ಕಂಥ ಸಮಯ, ಇದು ತೆಗೆದುಕೊಳ್ತಕ್ಕಂಥ ಸಮಯದಲ್ಲಿ ಇದು 1 ಗಂಟೆ ಕಡಿಮೆ ತೆಗೆದುಕೊಂಡ್ರೆ ಈಕ್ವಲ್ ಆಗುತ್ತೆ. ಹೌದು ತಾನೆ? ಇದರಲ್ಲಿ ಒಂದು ಮೈನಸ್ ಮಾಡಿದ್ರೆ ಈಕ್ವಲ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಇದು ಮೈನಸ್ ಹಚ್ಕೊಂಡಿದ್ದು ಗೊತ್ತಾಯ್ತು ನಿಮ್ಗೆ? ನೋಡ್ರಿ, ಇನ್ನೊಂದ್ಸರಿ ಹೇಳ್ತೀನಿ. ಕಾರು ತೆಗೆದುಕೊಳ್ತಕ್ಕಂಥ ಸಮಯ, ಇದು ಟ್ರೈನ್ ತೆಗೆದುಕೊಳ್ತಕ್ಕಂಥ ಸಮಯ, ಕಾರು ತೆಗೆದುಕೊಳ್ತಕ್ಕಂಥ ಸಮಯದಲ್ಲಿ 1 ಗಂಟೆ ಕಡಿಮೆ ತೆಗೆದುಕೊಳ್ತಂದಾಗ ಇದರಲ್ಲಿ -1 ಮಾಡಿದ್ರೆ ಇದು ಈಕ್ವಲ್ ಆಗುತ್ತೆ. ಇಲ್ಲಿ ನೋಡ್ರಿ, -1 ಮಾಡಿದಾಗ ಇದು 4 ಆಗುತ್ತಾನೆ, ಇದು 5 ತೆಗೆದುಕೊಳ್ಳುತ್ತೆ. -1 ಮಾಡಿದ್ರೆ 4 ಆಗುತ್ತೆ. ಅವಾಗ ಇವೆರಡು ಏನಾಗ್ತವೆ? ಸೇಮ್ ಆಗ್ತವೆ, ಕಾರಿಂದು ಮತ್ತು ಟ್ರೈನಿಂದು. ಅವಾಗ ಮೈನಸ್ ಮಾಡ್ಕೊಳ್ಬೇಕು. ಈಗ ನೋಡ್ರಿ, ಈಗ ನಾವು ಇದನ್ನು ಬಿಡಿಸ್ಕೊಳ್ಬೇಕು. ಈಗ ಇಲ್ಲಿ ಬಿಡಿಸ್ಕೊಳ್ಬೇಕಾದ್ರೆ ಇಲ್ಲಿ -1 ಇದ್ರ ಕೆಳಗಡೆ 1 ಇರುತ್ತೆ. ಇದನ್ನ ಭಿನ್ನ ರಾಶಿ ರೂಪದಲ್ಲಿ ಬಿಡಿಸ್ಕೊಳ್ಬೇಕು. ಈಗ ಭಿನ್ನ ರಾಶಿಗಳ ಸಂಕಲನ ವ್ಯವಕಲನ ಮಾಡ್ತೀವಲ್ಲ, ಛೇದಗಳ ಲಸ ತೆಗೆದುಕೊಂಡು ಮಾಡ್ತೀವಲ್ಲ, ಆ ರೀತಿ ಮಾಡಬೇಕು. ಇಲ್ಲಿ ಏನು ತೊಂದರೆ ಇಲ್ಲ. ಇದು 400 400 ಡಿವೈಡೆಡ್ ಬೈ x ಗೆ ಹಚ್ಕೊಂಡ್ಬಿಡ್ತೀವಿ. ಇದೇ ರೀತಿಯಾಗಿ x - 20 ಮತ್ತು 1ರ ಲಸ ಏನಾಗುತ್ತೆ? x - 20ನೇ ಆಗುತ್ತೆ ಲಸ. ಅವಾಗ ಇದು x - 20 ಎಷ್ಟಲ್ಲೇ? x - 20 x - 20 1ಲೇ, 1 ಎಷ್ಟಲ್ಲೇ? x - 20ಲೇ. ನೋಡ್ರಿ, ಇದಕ್ಕೆ ಏನಾಗುತ್ತೆ? ಗುಣಾಕಾರ ಆಗುತ್ತೆ. ಈಗ 400 × 1 400 ಆಯ್ತು, 400 ಆಯ್ತು. ಇದಕ್ಕಿದು ಗುಣಾಕಾರ ಮೈನಸ್, ಈ ಮೈನಸ್ 1 × x 1x, ಮೈನಸ್ ಇಂಟು ಮೈನಸ್ ಪ್ಲಸ್
1 ಇಂಟು 20 20 ಮುಗೀತಾ? ಕ್ಲಿಯರ್ ಆಗಿ ಹಚ್ಕೊಂಡಿವಿ ಈಗ. ಎಸ್, ಈಗ ಕ್ರಾಸ್ ಮಲ್ಟಿಪಲ್, ಇದಕ್ಕಿದು ಗುಣಾಕಾರ, ಇದಕ್ಕಿದು ಗುಣಾಕಾರ. ಹೌದಾ? ಈಗ ನೋಡ್ರಿ 400 ಇಂಟು ಎಕ್ಸ್ 400 ಎಕ್ಸ್ 400 ಎಕ್ಸ್ ಆಯಿತು. ಆಯ್ತಾ? ಮೈನಸ್, ಇಲ್ಲಿ ಮೈನಸ್ ಇದೆಯಲ್ಲ, ಮೈನಸ್ 400 ಇಂಟು 2 4 2 8 2 0 3 0 1 2 3 0 ಈಸ್ ಈಕ್ವಲ್ ಟು. ಆಯ್ತಾ? ಈಗ ನೋಡ್ರಿ 400 ಮತ್ತು 20 ಇದಕ್ಕೆ ಗುಣಾಕಾರ ಮಾಡಬೇಕು. 400 ಮತ್ತು 20 ಎಷ್ಟು ಆಯ್ತು? 420 ಆಗುತ್ತೆ. ಇವೆರಡು ಕೂಡಿಸಿದ್ರೆ ಪ್ಲಸ್ ಇದೆ, ಇಲ್ಲಿ ಕೂಡಿಸ್ತಾ ಇದೀವಿ. 420 ಎಕ್ಸ್ 420 ಎಕ್ಸ್ 400 ಮತ್ತು 20 420 ಎಕ್ಸ್ ಆಯಿತು. ಈಗ ಇಲ್ಲಿ ಮೈನಸ್ ಇದೆ, ಇದ್ರದ್ದು ಮುಗೀತು. ಮೈನಸ್ ಪ್ಲಸ್ಸು ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಮುಗ್ದ ಹೋಯ್ತು. ಹೌದಾ? ಇಷ್ಟು ಹಚ್ಕೊಂಡ್ಮೇಲೆ ಮುಗಿದೋಯ್ತು. ಈಗ ನೋಡ್ರಿ, ಈಗ ಇದನ್ನ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ತರ್ತೀವಿ ನಾವು. ವರ್ಗ ಸಮೀಕರಣದ ಆದರ್ಶ ರೂಪ ಏನಿದೆ ಅಂತಂದ್ರಾಗ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಆರ್ ಮೈನಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಇಲ್ಲಿ ಒಂದು ಸಂಖ್ಯೆ ಇರುತ್ತೆ, ಇಲ್ಲಿ ಒಂದು ಸಂಖ್ಯೆ ಇರುತ್ತೆ, ಇಲ್ಲಿ ಒಂದು ಸಂಖ್ಯೆ ಇರುತ್ತೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇರುತ್ತೆ, ಇಲ್ಲಿ ಎಕ್ಸ್ ಇರುತ್ತೆ, ಇಲ್ಲಿ ಏನಿರಲ್ಲ. ಆ ರೂಪದಲ್ಲಿ ಹಚ್ಕೊಳ್ತೀನಿ. ಈಗ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ನೋಡ್ರಿ, ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಈಸ್ ಈಕ್ವಲ್ ಟು ಈ ಕಡೆ ಅದ. ಇದನ್ನ ಒಳಗಡೆ ತರ್ತೀನಿ, ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಏನಾಗುತ್ತೆ? ಇದು ಎಕ್ಸ್ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ನಾನು ಪ್ಲಸ್ ಇದು ತರ್ತೀನಿ. ಪ್ಲಸ್ ಇಲ್ಲಿ ನೋಡ್ರಿ, ಇದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಹೌದಾ? 420 ಈ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ 420 ಆಗುತ್ತೆ. ಮೈನಸ್ 420 ಇದು ಪ್ಲಸ್ 400 ಆಗುತ್ತೆ. ಮೈನಸ್ 420 420 ಕಳೆದ್ರೆ ಏನಾಗುತ್ತೆ? 20 ಎಕ್ಸ್ ಆಗುತ್ತೆ. 20 ಎಕ್ಸ್ ಆಗುತ್ತೆ. ಚಿಹ್ನೆ ಯಾವ್ದು ಬರುತ್ತೆ? ಇಲ್ಲಿ ಮೈನಸ್ ಆಗಿರುತ್ತೆ, ಒಳಗಡೆ ಬಂದು ಮೈನಸ್ 20 ಎಕ್ಸ್ ಆಗುತ್ತೆ. ನೋಡಿ, ಒಂದು ಸ್ಟೆಪ್ ಮಿಸ್ ಮಾಡಿ ಡೈರೆಕ್ಟ್ ಹಚ್ತಾ ಇದ್ದೀನಿ ಅಷ್ಟೇ ನಾನು. ಹೌದಾ? 420 400 ಕಳೆದ್ರೆ ಮೈನಸ್ 20 ಆಗುತ್ತೆ. ಹೌದಾ? ಯಾಕಂದ್ರೆ ಈ ಕಡೆ ಬಂದ ಮೈನಸ್ ಆಗಿರುತ್ತೆ, ಅದ್ರ ಚಿಹ್ನೆ ಹೆಂಗಿದ್ರೆ ಹಂಗೆ ಹಚ್ಕೊಂಡಿರ್ತೀನಿ. ನೆಕ್ಸ್ಟ್ ಇಲ್ಲಿ ಮೈನಸ್ 8,000ಕ್ಕೆ 8,000. ಹೌದಾ? ಇಸ್ ಈಕ್ವಲ್ ಟು ಮುಂದೆ ಏನು ಉಳಿದಿಲ್ಲ? 0. ಇದನ್ನ ಹಚ್ಕೊಂಡಿದ್ದು ಗೊತ್ತಾಯ್ತು ನಿಮಗೆ? ಹೇಳಿ ಇನ್ನೊಂದ್ಸರಿ. ಎಸ್, ಮೈನಸ್ ಈ ಕಡೆ ಬಂದಾಗ ಏನಾಯ್ತು ನೋಡ್ರಿ, 420 ಇದೆ, ಈ ಕಡೆ ಬಂದ ಮೈನಸ್ 420 ಆಯ್ತು. 20 ಎಕ್ಸ್. ಇಲ್ಲಿ ಪ್ಲಸ್ 400 ಇದೆ, ಇದು ಹೆಂಗಿದೆ ಹಂಗಿದೆ, ಯಾಕಂದ್ರೆ ಇಸ್ಕೊಂಡು ಒಳಗಡೆ ಇದೆ. 400ಕ್ಕೆ 400 ಎಕ್ಸ್. ಈಗ ಇವೆರಡು ಪ್ಲಸ್ ಇಂಟು ಮೈನಸ್ 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 ಮಾಡ್ಬೇಕು. ಹಂಗಂದ್ರೆ 420 400 20 ಉಳಿತು. ದೊಡ್ಡ ಅಂಕಿ ಚಿಹ್ನೆ ಯಾವುದಂದ್ರೆ ಮೈನಸ್ ಇಂದ ಮೈನಸ್ ಹಚ್ಕೊಳ್ಬೇಕು. ಗೊತ್ತಾಯ್ತು? ಎಸ್, ಈ ರೀತಿಯಾಗಿ ಚಿಹ್ನೆಗಳನ್ನು ಹಚ್ಕೊಳ್ಬೇಕು. ಎಸ್, ಈಗ ನೋಡ್ರಿ, ಈಗ ಇವೆರಡು ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 8,000 ಇಂಟು ಎಕ್ಸ್ ಸ್ಕ್ವೇರ್ 8,000 ಎಕ್ಸ್ ಸ್ಕ್ವೇರ್ ಆಗುತ್ತೆ. 8,000 ಎಕ್ಸ್ ಸ್ಕ್ವೇರ್. ಈಗ ಇದನ್ನು ನಾವು ಹೊಡಿಬೇಕು, ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ರೆ ಏನಕ್ಕೆ? ಮೈನಸ್ ಇದೆಲ್ಲ, ಮೈನಸ್ ಇದೆ ತಾನೇ ಇಲ್ಲಿ. ಎಕ್ಸ್ ಸ್ಕ್ವೇರ್ 8 ಇಂಟು ಇದು ಎರಡು ಗುಣಾಕಾರ 8,000 ಇಂಟು ಎಕ್ಸ್ ಸ್ಕ್ವೇರ್ 8 ಎಕ್ಸ್ ಸ್ಕ್ವೇರ್ ಆಯ್ತು. ಇವಾಗ ಗುಣಾಕಾರ ಮಾಡಿದ್ರೆ ಅದನ್ನು ಹೊಡಿಬೇಕು, ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ರೆ ಮೈನಸ್ ಮಾಡಿದ್ರೆ 20 ಬರಬೇಕು. ಮೈನಸ್ ಮಾಡಿದ್ರೆ 20 ಬರಬೇಕು. ಅದರ ದೊಡ್ಡ ಸಂಖ್ಯೆ ಮೈನಸ್ ಇರಬೇಕು. ಹೌದಾ? ಹೆಂಗ್ ಮಾಡಬೇಕು? ಎಸ್, ಈಗ ಇದನ್ನ ನಾನು ಡಿವೈಡ್ ಮಾಡ್ತೀನಿ ನೋಡ್ರಿ. 100 ಹೊಡೆಯೋಣ. 100 ತುಂಬ ಈಸಿಯಾಗಿ ಹೊಡಿಬೋದು. 100 ಎಕ್ಸು, ನೆಕ್ಸ್ಟ್ 108 80, ಮುಂದೊಂದು 0 ಉಳಿಯುತ್ತೆ. ಹೌದಾ? 80 ಎಕ್ಸ್ ಆಯ್ತು ನೋಡ್ರಿ. ಗುಣಾಕಾರ ಮಾಡ್ರಿ. ಈಗ 100 ಇಂಟು 8 8 ಬಂದಲ್ಲಿ 8 ಮುಂದೆ 3 0 1 0 2 0 3 0 ಆಯ್ತು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಆಯ್ತಾ? ಎಸ್, ಈಗ ನೋಡ್ರಿ ಮೈನಸ್ ತಾನೆ, ಇವೆರಡು ಮೈನಸ್ ಮಾಡ್ರಿ 20 ಬರ್ತಿಲ್ಲ ನೋಡ್ರಿ. 100ರಲ್ಲಿ 80 ಹೋದ್ರೆ 20 ಮೈನಸ್ ಬರುತ್ತೆ. ಹೌದಾ? ಆಯ್ತಾ? ದೊಡ್ಡ ಅಂಕಿ ಚಿಹ್ನೆ ಮೈನಸ್, ಹಾಗಾದ್ರೆ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಮುಗಿದೋಯ್ತಾ ನೋಡ್ರಿ. 100ರಲ್ಲಿ ಮೈನಸ್ ಪ್ಲಸ್ 80 ಮೈನಸ್ ಮಾಡಿದ್ರೆ ಮೈನಸ್ 20 ಎಕ್ಸ್ ಆಯ್ತು. ಹೌದಾನೆ? ಗುಣಾಕಾರ ಮಾಡಿದ್ರೆ ನೋಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಬಂತ. ಎಸ್, 100 ಇಂಟು 80 8,000 ಬಂತು. ಗುಣಾಕಾರ ಮಾಡಿದ್ರೆ ಈ ಸಂಖ್ಯೆ ಬರಬೇಕು, ಮೈನಸ್ ಮಾಡಿದ್ರೆ ಈ ಸಂಖ್ಯೆ ಬರಬೇಕು. ಕ್ಲಿಯರ್ ಆಯ್ತಾ ಇದು? ಎಸ್, ಈಗ ಇದ್ರ ಜಾಗದಲ್ಲಿ ನಾನು ಇದು ಹಚ್ಕೊಳ್ಬೇಕು, ಕಂಪ್ಲೀಟ್ ಇದು ಹಚ್ಕೊಳ್ಬೇಕು. ಈಗ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವಯರ್, ಈಗ ಇದ್ರ ಮೈನಸ್ 20 ತೆಗೆದು ಬಿಡಬೇಕು. ಇದ್ರ ಜಾಗದಲ್ಲಿ ಇದು ಅಷ್ಟು ಹಚ್ಕೊಳ್ಬೇಕು. ಇದೆಲ್ಲ ಅದನ್ನ ಮೈನಸ್ 100x ಪ್ಲಸ್ 80x ಆಯ್ತಾ? ಇದು ಮುಗೀತು. ಈಗ ಇಲ್ಲಿ ಮೈನಸ್ 8,000ಕ್ಕೆ ಮೈನಸ್ 8,000 ಮುಗೀತಾ? ಎಸ್, ಇವಾಗ ಏನ್ ಮಾಡಬೇಕು? ಇವೆರಡರಲ್ಲಿ ಕಾಮನ್ ಹೊರಗಡೆ ತಕ್ಕೊಳ್ಬೇಕು. ಇವೆರಡರಲ್ಲಿ ಕಾಮನ್ ಏನದ? ಎಕ್ಸ್ ಇಲ್ಲಿ ಅದ, ಇಲ್ಲಿ ಅದ. ಹಾಗಾದ್ರೆ ಇಲ್ಲಿ ಎರಡರಲ್ಲಿ ಎಕ್ಸ್ ಕಾಮನ್ ಅದ. ಹಾಗಾದ್ರೆ ಎಕ್ಸ್ ಕಾಮನ್ ಅಂದ್ರೆ ಉಳಿದಿರ್ತಕ್ಕಂಥದ್ದು ಏನು? ಇಲ್ಲಿ ಎಕ್ಸ್ ಸ್ಕ್ವೇರ್ 1 ಎಕ್ಸ್ ಹೋದ್ರೆ ಎಕ್ಸ್ ಉಳಿತು, ಮೈನಸ್ ಇಲ್ಲಿ ಎಕ್ಸ್ ಹೊರಗಡೆ ಬಂತ 100 ಉಳಿತು, ಎಕ್ಸ್ ಮೈನಸ್ 100 ಆಯ್ತು.
ಆಯ್ತಾ. ಎಸ್, ನೆಕ್ಸ್ಟ್ ಇವೆರಡರಲ್ಲಿ ಕಾಮನ್ ಯಾವುದದ ನೋಡ್ರಿ, ಇವೆರಡರಲ್ಲಿ ಕಾಮನ್ 80 ಅದ. ಇಲ್ಲಿ 80 ಬರ್ತಾ, ಇಲ್ಲಿ 80 ಅದ್ರೆ ಹಾಗಾದ್ರೆ ಇಲ್ಲಿ ಏನದ 80 ಕಾಮನ್ ಅದ, ಎಕ್ಸ್ ಇಲ್ಲ. ಹೌದಾ, ಎಕ್ಸ್ ಇಲ್ಲದ, ಹಾಗಾದ್ರೆ 80 ಎಕ್ಸ್ ಇಲ್ಲದ. ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಬಂತು. 80 ಒಂದಲೆ 80, ಮುಂದೆ 2 0. ಈ ಒಂದು ಬ್ರಾಕೆಟಲ್ಲಿ ಏನು ಬಂದ್ರೆ ಅದೇ ಬಂದಿರ್ಬೇಕು ಇಲ್ಲಿ. ಹೌದಾ, ಈಗ ನೋಡ್ರಿ ಎಕ್ಸ್ ಮೈನಸ್ 100 ಒಂದು ಬ್ರಾಕೆಟಲ್ಲಿ ಬಂತ, ಸೇಮ್ ಬಂತ ಇವೆರಡು. ಹಾಗಾದ್ರೆ ಎಕ್ಸ್ ಮೈನಸ್ 100 ಒಂದು ಬ್ರಾಕೆಟಲ್ಲಿ, ಇನ್ನೊಂದು ಬ್ರಾಕೆಟಲ್ಲಿ ಎಕ್ಸ್ ಪ್ಲಸ್ 80, ಇನ್ನೊಂದು ಬ್ರಾಕೆಟಲ್ಲಿ ಎಕ್ಸ್ ಪ್ಲಸ್ 80. ಇದು ಬಂತು ನಮಗೆ, ಇದು ಕ್ಲಿಯರ್, ಮುಗಿತಿಲ್ಲಿಯೇ. ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಲ್ಲ. ಎಸ್, ಎಕ್ಸ್ ಮೈನಸ್ 100 ಇದೆ ಅದು. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಸ್ ಈಕ್ವಲ್ ಟು ಹೊರಗಡೆ ಬಂದಾಗ ಮೈನಸ್ 100 ಇರೋದು ಪ್ಲಸ್ 100 ಆಗುತ್ತೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು, 100 ಆಯ್ತು. ಈಗ ಇಲ್ಲಿ ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 80 ಅದ, ಇಸ್ ಈಕ್ವಲ್ ಟು ಮೈನಸ್ 80 ಆಗುತ್ತೆ. ಹಾಗಾದ್ರೆ ಇದು ನಕಾರಾತ್ಮಕ, ಇದು ನೆಗೆಟಿವ್ ಬಂದಿರೋದ್ರಿಂದ ಇದು ಉತ್ತರ ಅಲ್ಲ. ಎಕ್ಸ್ ಇಸ್ ಈಕ್ವಲ್ ಟು ಯಾವುದು ಪಾಸಿಟಿವ್ ಅಲ್ಲಿ ಬಂದಿರುತ್ತೆ, ಪ್ಲಸ್ ಅಲ್ಲಿ ಬಂದಿರುತ್ತೆ 100. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 100 ಕಿಲೋಮೀಟರ್ ಆಗುತ್ತೆ. ಇದು 100 ಅಲ್ಲಿ 20 ತೆಗೆದ್ರೆ ಎಷ್ಟಾಗುತ್ತೆ, 80 ಕಿಲೋಮೀಟರ್ ಆಗುತ್ತೆ. ಅದುವೇ ಉತ್ತರ ನಾವು ಈಗಾಗಲೇ ಪ್ರೀವಿಯಸ್ ಮಾಡಿದ್ವಲ್ಲ. ಇದನ್ನ ಲೆಕ್ಕದ ಪ್ರಕಾರ ಈ ರೀತಿ ಮಾಡ್ಬೇಕು. ದೊಡ್ಡದಿದೆಯಲ್ಲ. ಎಸ್, ಇದು ಗೊತ್ತಿರ್ಬೇಕು ಇವು. ಹೌದಾ, ನಾನು ಇದೇ ರೀತಿ ಎಕ್ಸಾಮಲ್ಲಿ ಮಾಡ್ರಿ ಅಂತ ಹೇಳ್ತಾ ಇಲ್ಲ, ಬಟ್ ನಿಮಗೆ ಗೊತ್ತಿರಬೇಕು. ಅಟ್ಲೀಸ್ಟ್ ಯಾವುದೇ ಜಾಬ್ ಆಗಲಿಲ್ಲ ಅಂತಂದ್ರೆ ಈ ಥರ ಕ್ಲಾಸ್ ಮಾಡ್ಲಿಕ್ಕಾದ್ರೂ ಬರುತ್ತೆ. ಕ್ಲಿಯರ್. ಎಸ್ ಸ್ನೇಹಿತರೆ, ಇಲ್ಲಿವರೆಗೂ ಈ 6 ಕ್ವಶನ್ಗಳನ್ನು ಬಿಡಿಸಿದೆ. ಇನ್ನೊಂದು ಕ್ವಶನು ಎಸ್ ಈಗ ಬೋರ್ಡ್ ಮೇಲೆ ಬರ್ತಾ ಇದೆ. ಇದು ಇಂಡಿಕೇಶನ್ ಮಾಡ್ತಾ ಇದ್ದಾವೆ, ಏನೇನು ತೋರಿಸ್ತಾ ಇದ್ದಾವೆ ಅವು ನೋಡಿ. ನಿಮಗೆ ಗೊತ್ತೀಗ ಒಂದು ಪೈ ಚಾರ್ಟಲ್ಲಿ ಈ ಕಡೆ ಕೊಟ್ಟಿದ್ದಾರೆ wheat, ರೈಸು, ಅದರ್ಸು, ಆಮೇಲೆ ಮೈಸ್, ಆಮೇಲೆ ಬಜ್ರಾ, ಜವಾರ್, ಬಾರ್ಲಿ. ಅವು ಸೈಡ್ಗೆ ಏನೇನು ಇಂಡಿಕೇಟ್ ಮಾಡ್ತಾ ಇದೆ ಅಂತ ಬ್ರಾಕೆಟ್ ಒಂದೊಂದು ಚೌಕದಲ್ಲಿ ಕೊಟ್ಟಿದ್ದಾರೆ. ಅವು ಏನಂತೇಳಿ ಈ ಪೈ ಚಾರ್ಟಲ್ಲಿ ಇರ್ತಕ್ಕಂಥ ಒಂದು ಕಾಣಿಸ್ತಾ ಇಲ್ಲ ಅದರಲ್ಲಿ, ಅದಕ್ಕೋಸ್ಕರ ಈ ಲೆಕ್ಕ ಬಿಟ್ಟಿದ್ದೀನಿ. ನೆಕ್ಸ್ಟ್ ಏನು ಕ್ಲಿಯರ್ ಆಗಿ ಪೈ ಚಾರ್ಟಲ್ಲಿ ಏನಿದಾವೆ ಅದನ್ನೇ ಪ್ರತಿಬಿಂಬಿಸ್ತಕ್ಕಂಥವು ಈ ಕಡೆ ಇದ್ರೆ, ಹೌದಾ, ಯಾವುದನ್ನ ಇಂಡಿಕೇಟ್ ಮಾಡ್ತಾ ಅಂತ ಕ್ಲಿಯರ್ ಆಗಿ ಗೊತ್ತಿದ್ರೆ ಅವುಗಳನ್ನು ಕೂಡ ನೆಕ್ಸ್ಟ್ ಎಲ್ಲರೂ ಸಿಕ್ಕ ಅವುಗಳಿಗೆ ಕೊಡ್ತೀನಿ. ಕ್ಲಿಯರ್ ಆಯ್ತು ಸ್ನೇಹಿತರೆ. ಎಸ್, ಇಲ್ಲಿವರೆಗೂ ಇಷ್ಟು ಸುಮಾರು 9 ರಿಂದ 10 ಕ್ವಶನ್ ಪೇಪರ್ಗಳನ್ನು, ಗ್ರೂಪ್ ಬಿ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿಕೊಂಡು ಪ್ರಿಪೇರ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.